ನಮ್ಮ ಹಾರ್ಮೋನಿಯಂ ಮಾಸ್ತರ್ ಆಗಿರ್ತಕ್ಕಂಥ ರೇವಣಿ ಸಿದ್ದಯ್ಯ ಹಿರೇಮಠ ನಡೆಸಿಕೊಡ್ಬೇಕೆಂದು ಕೇಳ್ಕೊತಾ ಇದ್ದೀನಿ. ವಂದನೆ 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 ಅಭಿನಂದನೆ. ಓ ಗುರುವೆ ಗುರುಪುತ್ರ ನೆರವೇರಿಸಿಕೊಟ್ಟಿರ್ತಕ್ಕಂಥ ರೇವಣಿ ಸಿದ್ದಯ್ಯ ಹಿರೇಮಠ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆಯ ಕಾರ್ಯಕ್ರಮದ ಸ್ವಾಗತವನ್ನು ಮಾಡೋಣ. ಪ್ರಥಮವಾಗಿ ಈ ಕಾರ್ಯಕ್ರಮದ ವೀರಭದ್ರೇಶ್ವರನನ್ನು ಮನದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಡಕ್ಷಲ ಬ್ರಹ್ಮ ಡಾಕ್ಟರ್ ಸುಜ್ಞಾನದೇವ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಬ್ರಹ್ಮಮಠ, ಬನ್ನಿಕೊಪ್ಪ, ಬೆಳ್ಳಟ್ಟಿ, ಮೈಸೂರು ಇವರಿಗೆ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಬಸವರಾಜ ಮಹಾಸ್ವಾಮಿಗಳು, ರಾಮಲಿಂಗೇಶ್ವರ ದಾಸೋಹ ಮಠ, ಬೆಳ್ಳಟ್ಟಿ ಅವ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸಣ್ಣೀರಪ್ಪ ಹಳ್ಳೆಪ್ಪನವ್ರು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗೈಯೋಣ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಿದ್ದಪ್ಪ ನೇರ್ತಿಯವರು ವಹಿಸ್ಕೋಬೇಕೆಂದು ಕೇಳಿಕೊಂಡು ಅವ್ರಿಗೂ ಕೂಡ ಸ್ವಾಗತವನ್ನು ಗೈಯೋಣ. ಅದೇ ರೀತಿ ಈ ಕಾರ್ಯಕ್ರಮದ ಗೌರವಾನ್ವಿತ ಅಧ್ಯಕ್ಷರು ಆಗಿರ್ತಕ್ಕಂಥ ಹಾಗೂ ನಿಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಆರ್ ಗಡ್ಡದೇವ್ರ ಮಠ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಗೈಯೋಣ. ಅದೇ ರೀತಿ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬೆಳ್ಳಟ್ಟಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶಿವಪ್ರಕಾಶ್ ಮಹಾಜನ್ ಶೆಟ್ರ್ ಅವರು ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಕಾರ್ಯಕ್ರಮಕ್ಕೆ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರ್ತಕ್ಕಂಥ ವಾಸ್ ರೆಡ್ಡಿ ತಿಗಿರಿ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಗೈಯೋಣ.
ಅದೇ ರೀತಿ ನಮ್ಮ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಹಿರಯ್ಯ ಪೂಜಾರ್ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ನಮ್ಮೂರಿನ ಕಲಾ ಪ್ರೇಮಿ ಹಾಗೂ CRPF ಯೋಧರಾಗಿರ್ತಕ್ಕಂಥ ನಿಂಗಪ್ಪ ಕೊಂಚಿಗೇರಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ನಮ್ಮ ಬೆಳ್ಳಟ್ಟಿಯ ನಾಯಕರಾಗಿರ್ತಕ್ಕಂಥ ವಿನಾಯಕ್ ಕಳವಂಡಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಿಣಿಯ ಪತಿಯರಾದಂಥ ಶ್ರೀಕಾಂತ್ ವೇಣೇಕರ್ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರ ಇಲ್ಲಿವರೆಗೂ ಸಹಬಾಳ್ವೆಯನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಕುಮಾರ್ ಶಿವಶಿಂಪಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಇನ್ನೋರ್ವ ಕಲಾಪ್ರೇಮಿಯಾಗಿರ್ತಂಥ ಎಲ್ ರೆಡ್ಡಿ ಮಾಡಳ್ಳಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಬಾವನೂರು ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದ ಶರೀಫ್ ಸಾಬ್ ನದಾಬ್, ಮಲ್ಲಂಗೋಡ್ ಪಾಟೀಲ್ ಹಾಗೂ ತಿಪ್ಪಣ್ಣ ಚಿಟ್ಟಿ ಇವರೆಲ್ಲರಿಗೂ ಸ್ವಾಗತ ಗೈಯೋಣ. ಅದೇ ರೀತಿ ನಮ್ಮ ಬಾಜುಹಳ್ಳಿಯ ಸುಗ್ನಹಳ್ಳಿ ಗ್ರಾಮದ ಹಾಗೂ JDS ತಾಲೂಕಾ ಅಧ್ಯಕ್ಷರಾದ ಸಿದ್ಲಿಂಗಯ್ಯ ಹೊಂಬಾಳಿಮಠ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಕಾರ್ಯಕ್ರಮದ ಮಾಲಕರು ಆಗಿರ್ತಕ್ಕಂಥ ನಿಂಗಪ್ಪ ಯಲ್ಲಪ್ಪ ಕಟ್ಗಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಬಂದಿರತಕ್ಕಂಥ ಅತಿಥಿಗಳು ವೇದಿಕೆಯನ್ನು ಸ್ವೀಕಾರ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ನಾಗಯ್ಯ ಪೂಜಾರ್ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಬಂದಿರತಕ್ಕಂಥ ಅತಿಥಿಗಳು ವೇದಿಕೆಯನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ನಮ್ಮ ಬಾವನೂರು ಗ್ರಾಮದ ನಾಗಪ್ಪ ಚಿಟ್ಟಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಈ ಕಾರ್ಯಕ್ರಮದ ಮ್ಯಾನೇಜರ್ ಆಗಿರ್ತಕ್ಕಂಥ ರಾಮ್ ರೆಡ್ಡಿ ತಿಗ್ರಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಕಾರ್ಯಕ್ರಮದ ಇನ್ನೂ ಇಬ್ಬರು ಮಾಲಕರಾಗಿರ್ತಕ್ಕಂಥ ಫಕೀರಪ್ಪ ಬಿರಬ್ಬಿ, ಅರುಣ್ ರೆಡ್ಡಿ ತಿಗ್ರಿ ಹಾಗೂ ಮಹೇಶ್ ರೆಡ್ಡಿ ತಿಗ್ರಿ ಇವ್ರಿಗೂ ಕೂಡ ಸ್ವಾಗತ ಗೈದು ಮುಂದೆ ವೇದಿಕೆ ಮೇಲೆ ನಿಂತಿರ್ತಕ್ಕಂಥ ಅತಿಥಿಗಳು ಬಹುಬೇಗನೆ ಬಂದು ವೇದಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಸವಿನೀಯ ಪ್ರಾರ್ಥನೆ. ಈಗ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಶ್ರೀಗೌಡ ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಬೆಳಟ್ಟಿ ಇವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರು ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ನಿರ್ವಾಣ್ ಶೆಟ್ಟರು ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಮಾವೀರ್ ಮಂಟಗಣಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ಶಿರಟ್ಟಿಯ ಪಟ್ಟಣ ಪಂಚಾಯತಿ ಸದಸ್ಯರು ಕಾಂಗ್ರೆಸ್ ಯುವ ಧುರೀಣರಾಗಿರ್ತಕ್ಕಂಥ ಮಂಜುನಾಥ್ ಗಂಟಿ ಅವ್ರಿಗೂ ಕೂಡ ಸ್ವಾಗತ ಗೈಯೋಣ. ಅದೇ ರೀತಿ ನಮ್ಮ ಪಕ್ಕದ ಹಳ್ಳಿಯಾಗಿರ್ತಕ್ಕಂಥ ಮಾಚಿನಹಳ್ಳಿ ಗ್ರಾಮದ ಕಾಂಗ್ರೆಸ್ ಯುವಕ ಮುಖಂಡರಾಗಿರ್ತಕ್ಕಂಥ ಆನಂದ್
ಮಳೆಕೊಪ್ಪಮಠ ಅವ್ರಿಗೂ ಕೂಡ ಸ್ವಾಗತಗೇನ. ಅದೇ ರೀತಿ ಅವರಿವರನ್ನದೇ ವೇದಿಕೆ ಮೇಲೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿಗಳು ಹಾಗೂ ಮುಖ್ಯ ಅತಿಥಿಗಳು ವೇದಿಕೆಯ ಮುಂಭಾಗದಲ್ಲಿ ಮತ್ತು ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಾಗೂ ಅಕೌಂಟ್ ಮೂಲಕ ಧನ ಸಹಾಯವನ್ನು ನೀಡಿರ್ತಕ್ಕಂಥ ಎಲ್ಲ ಕಲಾಪ್ರೇಮಿಗಳಿಗೂ ಹಾಗೂ ಊರಿನ ಸಮಸ್ತ ಗುರು ಹಿರಿಯರು ಬಂದಿರತಕ್ಕಂಥ ಎಲ್ಲ ಕಲಾಪ್ರೇಮಿಗಳಿಗೆ ಸ್ವಾಗತಗೈಯುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಜ್ಯೋತಿ ಬೆಳಗಿಸೋದು. ಈ ಜ್ಯೋತಿ ಬೆಳಗಿಸೋದನ್ನು ಪೂಜ್ಯರೊಂದಿಗೆ ಎಲ್ಲ ಅತಿಥಿಗಳು ವೇದಿಕೆ ಮೇಲೆ ಎದ್ದು ಈ ಒಂದು ಜ್ಯೋತಿಯನ್ನು ಬೆಳೆಸಿಕೊಂಡು ಕೇಳ್ಕೊತಾ ಇದೆ. ಕಲ್ಯಾಣವೆಂಬ ಪಲದೆ ಭಕ್ತಿರಸವೆಂಬ ಕಲ್ಯಾಣವೆಂಬ ಅತಿಥಿ ಮಹೋದಯರು, ಪೂಜ್ಯರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಉದ್ಘಾಟನೆ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಣ್ಣೀರಪ್ಪ ಹಳ್ಳೆಪ್ಪನವರು ಹಾಗೂ ಶಿವಪ್ರಕಾಶ್ ಮಹಾಜನ್ ಶೆಟ್ರು ಅವರೊಂದಿಗೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳು ನಡೆಸಿಕೊಡ್ಬೇಕೆಂದು ಕೇಳ್ಕೊತಾರೆ. ಮಾಲಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿಮ್ಮೆಲ್ಲರ ಪೂಜ್ಯರು ಹಾಗೂ ಮಾರ್ಗದರ್ಶಕರು ಹಾಗೂ ನಮ್ಮ ಸುತ್ತಮುತ್ತಲಿನಲ್ಲಿ ಒಂದು ಒಳ್ಳೆಯ ಸಂದೇಶಗಳನ್ನು ಹಾಗೂ ಕಾರ್ಯಕ್ರಮದ ರೂವಾರಿಯಾಗಿ ಯಾವುದೇ ಕಾರ್ಯಕ್ರಮಕ್ಕೂ ಹೋದರೂ ವೇದಿಕೆಗೆ ಆಗಮಿಸಿ
ನಮ್ಮೆಲ್ಲರಿಗೂ ಒಂದು ಹಿತನುಡಿಯನ್ನು ನೋಡಿ ಸಹಕರಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಷಡಕ್ಷಲ ಬ್ರಹ್ಮ ಡಾಕ್ಟರ್ ಸುಜ್ಞಾನದೇವ್ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮಾಲಾರ್ಪಣೆ ಮಾಡ್ಬೇಕಂತ ಕೇಳ್ಬೋದಾಗಿದೆ. ದೇವಮುನಿ ಪ್ರವರಾಕಿತಲಿಂಗ ಪೂಜ್ಯರು ಹಾಗೂ ಎಲ್ಲರಿಗೂ ಮಾತಿನಲ್ಲಿ ಒಂದು ನುಡಿಯನ್ನು ಹೇಳಿದ್ರೆ ಬಾಜು ಇದ್ದವ್ರು ಸಹ ಕುತ್ಕೊಂಡು ಬಾಯಿ ಮಾಡೋರು ಸಹ ಕುತ್ಕೊಂಡು ಕೇಳಿರ್ಬೇಕು. ಆ ಥರ ಹಿತ ನುಡಿಯನ್ನು ನುಡಿಯುವಂಥ ಹಾಗೂ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶ್ರೀ ಬಸವರಾಜ ಮಹಾಸ್ವಾಮಿಗಳು ರಾಮಲಿಂಗೇಶ್ವರ ದಾಸೋಹ ಮಠ ಬೆಳಟ್ಟಿ ಇವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮಾಲಾರ್ಪಣೆ ಮಾಡಿ. ಪಂಚಾನನ ತನುಭೂತ ಪಂಚಾಕ್ಷರ ಮನುಪಮ ಪಂಚಸೂತ್ರ ಕೃತವಂದೇ ಪಂಚಾಕಾರಂದಗತ್ತು ಮೂಕಂ ಕರೋತಿ ವಾಚಾಲಂ. ಅದೇ ರೀತಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಅತಿಥಿಗಳು ಹಾಗೂ ಮುಖ್ಯ ಅತಿಥಿಗಳು, ಊರಿನ ಹಿರಿಯರು, ಎಲ್ಲ ಕಲಾಪ್ರೇಮಿಗಳು, ಸಂಘದೊಡೆಯರಿಗೆ ಸಾಲಾಗಿ ಬಂದು ವೇದಿಕೆ ಮೇಲೆ ಇರ್ತಕ್ಕಂಥ ನಾಟ್ಯ ಸಂಘದ ಎಲ್ಲ ಅತಿಥಿಗಳಿಗೆ ಮಾಲಾರ್ಪಣೆ ಮಾಡಿಕೊಂಡು ಕೇಳ್ಕೊತಾಯಿದ್ವಿ. ತರಿದ ಜೀವಿಸಬಹುದೇ ಹರಿವಿಲ್ಲ ಚರಣ ತರಿದ ಜೀವಿಸಬಹುದೇ ಹರಿವಿಲ್ಲ ಚರಣ ಹರಿನೆ ಮಾತೆ
ಮಾಲಾರ್ಪಣೆಯನ್ನು ಗೈದಂಥ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಮಾತಿಗೆ ಮನಗೊಟ್ಟು ಹಾಗೂ ಎಲ್ಲ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಒಂದು ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಿದ್ದೇವೆ. ಎಲ್ಲ ಅತಿಥಿಯವರು ಎದ್ದು ಎರಡು ಪೂಜ್ಯರಿಗೆ ಸನ್ಮಾನ ಮಾಡಿಸ್ಬೇಕಂತ ಕೇಳ್ಕೊತಾ ಇದ್ದೀವಿ. ಉಳ್ಳವರು ಶಿವಾಲಯ ಮಾಡುವರಯ್ಯ, ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನು ಮಾಡಲಿ ಬಡವನಯ್ಯ, ನಾನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಸಿದ್ದಪ್ಪ ನೆತ್ತಿಯವರು ಎರಡು ಹಿತನುಡಿಗಳನ್ನು ನುಡಿದು ಮುಂದಿನ ಅತಿಥಿಗಳಿಗೆ ಅವಕಾಶ ಮಾಡಿಕೊಳ್ಬೇಕು. ಯಾವತ್ತು ಆರಾಧ್ಯ ದೇವರಾದ ವೀರಭದ್ರೇಶ್ವರನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಈ ವೇದಿಕೆಯ ಪೂಜ್ಯರು ಆಗಿರಿಸಿದ್ದಾರೆ. ಅವರ ಆಶೀರ್ವಾದದಿಂದ ನಾವು ಪ್ರತಿ ವರ್ಷ ಜಾತ್ರೆ ಕೂಡ ಮಾಡ್ತೀವಿ. ಜಾತ್ರೆ ನಿಮಿತ್ತವಾಗಿ ನಾಟಕ ಕೂಡ ಇವತ್ತು ನಮ್ಮ ವೀರಭದ್ರೇಶ್ವರ ನಾಟಕ ಸಂಘದ ಯುವಕ ಹುಡುಗರು ಪ್ರತಿ ವರ್ಷವೂ ಇದು 2ನೇ ಬಾರಿ. ಅದೇ ಉದ್ದೇಶಕ್ಕಾಗಿ ಈ ಎಲ್ಲರೂ ಬಂದಂಥ ಭಕ್ತಾದಿಗಳು ಬಹಳ ಶಾಂತರಿಂದ ಈ ಕಾರ್ಯಕ್ರಮ ನಡೆಸಿಕೊಡಬೇಕು. ಪೂಜ್ಯರು ತಮ್ಮ ಆಶೀರ್ವಚನ ಕೇಳಿ ತಾವೆಲ್ಲರೂ ಶಾಂತರಾಗಬೇಕಂದ್ರೆ ತಮ್ಮಲ್ಲಿ, ಯಾಕಂದ್ರೆ ಟೈಮ್ ಭಾಳ ಇದಾದ ಕಾರಣ ಇವತ್ತು ಪೂಜ್ಯರಿಗೆ ಆಶೀರ್ವಚನ ಕೇಳಿ ಈ ಮುಂದೆ ಕಾರ್ಯಕ್ರಮ ನಡೆಸಿಕೊಡಬೇಕಂದು ತಮ್ಮಲ್ಲಿ ಕೇಳಿಕೊಳ್ತೇನೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಸವರಾಜ ಮಹಾಸ್ವಾಮಿಗಳು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿರ್ತಕ್ಕಂಥ ನಿಮ್ಮೆಲ್ಲರೂ ನಾಯಕರಾಗಿರ್ತಕ್ಕಂಥ ಸಣ್ಣೀರಪ್ಪ ಹಳ್ಳೆಪ್ಪನವರು ಈ ವೇದಿಕೆಯನ್ನು ಉದ್ದೇಶಿಸಿ ಎರಡು ಹಿತನುಡಿಗಳನ್ನು ನುಡಿಬೇಕು. ಮೊದಲನೇದಾಗಿ ಈ ಹಡಗಲಿಯ ವೀರಭದ್ರೇಶ್ವರನ ಪಾದಕ್ಕೆ ನಮಸ್ಕರಿಸಿ ಇವತ್ತಿನ ಈ ಸಭೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬನ್ನಿಕೊಪ್ಪ ಸ್ವಾಮೀಜಿಯವರನ್ನು ನಮಸ್ಕರಿಸಿ, ರಾಮಲಿಂಗೇಶ್ವರ ಸ್ವಾಮೀಜಿಯವರನ್ನು ನಮಸ್ಕರಿಸಿ, ಪ್ರಕಾಶ್ ಮಾಜೇಶ್ ಶೆಟ್ಟರವ್ರೆ, RR ಗಡ್ಡದೇವರ ಮಠವ್ರೆ, ರಮೇಶ್ ಅಣ್ಣವ್ರೆ, ನಮ್ಮ ಶಿವನಗೌಡ್ರೆ, ಇನ್ನೂ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಹಿಂದಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರೇ, ಮುಂದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ, ಸಂಗೀತಗಾರರೇ, ಈ ನಾಟಕ ಅಂದ್ರೆ ನಾವಂತೂ ಅದ್ರಾಗ ಬಂದ್ಬಿಟ್ಟಿವಿ. ನಾಟಕದಾಗ ನಾವೆಲ್ಲ ನಾಟಕ ಆಡೋ ಮುಂದೆ ಈ ಎಲ್ಲ ಹಳ್ಳಿಯು ಗಾಡಿಗಳು ಬಂದಿದ್ವು ಅಂದ್ರೆ 1 ಲಕ್ಷ ಜನದ ಮೇಲೆ ಸೇರಿಕೊಂಡಿತ್ತು. ಕಲೆಗೆ ಬೆಲೆ ಕೊಡ್ಬೇಕು ಯಾವತ್ತು. ಈಗ ಕಲೆಗೆ ಕೋಟಿ ಕೊಟ್ಟರು ಸಿಗಲಾರದ ಬೆಲೆ
ಈ ಕಲೆಯಲ್ಲಿ ಸಿಗ್ತದ. ನೋಡ್ರಿ, ನಾವು ರಾಜಕಾರಣ ಸಭೆ ಮಾಡಿದ್ರೆ ಹಿಂಗೆ ಬಂದು ಕುಂದರ್ಬೋದು, ಹಾಸಿಗಿಲ್ಲ ಪಾಸಿಗಿಲ್ಲ, ಮಣ್ಣಾಗ ಕುಂತೈತಿ ಜನ. ಅದಕ್ಕೆ ಕಲೆ ಅನ್ನೋದು. ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವ ಸತ್ತಾಗ ಕಾಲು ತುಳ್ತಕ್ಕೆ ಎಷ್ಟೋ ಮಂದಿ ಸತ್ತು ಹೋಗ್ಬಿಟ್ರು. ಅವೇನು ದೊಡ್ಡ ರಾಜಕಾರಣ ಅಲ್ಲ, ಏನಿಲ್ಲ. ಇಡೀ ಕಲೆಯಿಂದ ಮುಂದೆ ಬಂದಿದ್ದ ಪುಣ್ಯಾತ್ಮ. ಅಂಥ ಕಲೆಗೆ ಬೆಲೆ ಕೊಡ್ತಕ್ಕಂಥ ಇನ್ನೂ ಹಳ್ಳಿ ಒಳಗೆ ನಾಟಕ ಅದಾವು. ನಮ್ಮಲ್ಲಿ ಕೆಲವೊಂದು ಕಡೆ ಸಿಟಿ ಒಳಗಂತೂ ಇರುವುದಿಲ್ಲ ನಾಟಕನ ನೀವು ನೋಡ್ಬೇಕಾದ್ರೆ ನಮ್ಮದೇ ಒಂದು ಮನೆಯ ಸ್ಟೋರಿ ಇರ್ತೈತಿ. ಇದ್ರಾಗ ನಮ್ಮ ಮನೆತನ ಹೆಂಗೆ ನಡೀತಾವ ಹಂಗೊಂದು ಇದರಲ್ಲಿ ಸಾರಾಂಶ ಬರ್ತದೆ. ಅದರಾಗ ಕೆಟ್ಟದ್ದನ್ನು ಬಿಡ್ರಿ, ಒಳ್ಳೆಯದನ್ನು ಆರಿಸ್ಕೊಳ್ರಿ. ಮೊದಲಾಕ ಸತ್ಯ ಧರ್ಮಕ್ಕೆ ಕಾಲ ಯಾವಾಗ ಬರ್ತೈತಿಪ್ಪ ಅಂದ್ರೆ ಕಡೆಗಳಿಗಾಗ ಬರ್ತೈತಿ. ಅದು ಕಡೆಗಳಿಗಾಗ ಧರ್ಮಕ್ಕೆ ಕಾಲ ಬರೋದು. ಅಲ್ಲಿ ಮಠ ಮೆರಿತಾನ ಅಂದ್ರೆ ದೋಷ್ಟ ಭಾರಿ ಮೆರಿತಾನವ. ಮೆರೆದ ಲಾಸ್ಟ್ಗೆ ಏನಾಗೈತಿ, ಮಕ್ಕೊಂತಾನ. ಆವಾಗ ಧರ್ಮ ತೋರಿಸ್ತದ. ಅಂಥ ಒಂದು ಹಡಗಲಿಯಲ್ಲಿ ಒಂದು ಏನು ವಿಶೇಷ ಅಂದ್ರೆ, ನಾನು ಊರು ಬಿಡ ಮುಂದೆ ನಮ್ಮ ಊರಾಗ ಮಳೆ ಭಾರಿ ಆಗಾಕತ್ತಿತ್ತು. ಇಟಿಯಾಗ ಇಲ್ಲಿ ಏನೋ ಒಂದು ವೀರಭದ್ರೇಶ್ವರ ಒಂದು ಕರ್ತೂಕ ಐತೆ ಅನಿಸ್ತೈತೆ ನನಗೆ. ಯಾಕಂದ್ರೆ ಬೆಳಗ್ಗೆ ಬರೋ ಮಟ್ಟ ನನಗೆ ಮಳೆ ಐತಿ, ಹೋಗ್ಲೇಬೇಡ ಅನ್ಕೊಂತ ಬಂದೆ. ಆದ್ರೆ 4 ಸಲ ಈ ಊರಿಗೆ ಬಂದಿಲ್ಲ ನಾನು. 4 ಸಲನೂ ತಪ್ಪಿಸಿದ್ದೆ. 3-4 ಸೈಕಲ್ ಮೋಟ್ರ್ ಬಂದು ನೀವು ಬರಬೇಕ್ರಿ, ಈ ಸಲ ತಪ್ಪಿಸ್ಬಾರ್ದಂದ್ರು. ನಾ ಬಚ್ಚಲ್ದಾಗ ಎದ್ದು ಬಿದ್ದ ಕಾಲು ಹಿಂಗೆ ನಿಂತೀನಿ ಅನ್ನೋದಷ್ಟೇ. ಈಗ ನಾ ಇಲ್ಲಿ ಭಾಳ ನೋವು ಚುಣ ಹೊಡ್ದಿತ್ತು. ಆದರೂ ಬಂದೀನಿ ಇವತ್ತು ಈ ಹಡಗಲಿ ಗ್ರಾಮಕ್ಕೆ. ಈ ಹಡಗಲಿ ಗ್ರಾಮದ ಜನತೆಯ ಪ್ರೀತಿಗಾಗಿ ಇವತ್ತು ನಾ ಇಲ್ಲಿ ಬಂದಿದ್ದೀನಿ. ಎಷ್ಟೇ ತ್ರಾಸಾದ್ರೂ ಬಂದಿದ್ದೀನಿ. ಈ ಭಾಗ ಏನೈತೆ, ನಮ್ಮ ಡ್ರಾಮಾ ನೋಡಕ್ಕೆ ಅದ್ಭುತ ಕೆತ್ತ ಜನ ಬರ್ತಿತ್ತು. ಅದಕ್ಕೆ ನಾನು ಈ ಹಡಗಲಿಗೆ ಇವತ್ತು ನಾಟಕಕ್ಕೆ ಹೋಗಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರ ಪ್ರೀತಿಗೋಸ್ಕರಾಗಿ ನಾನು ಈ ನಾಟಕಕ್ಕೆ ಬಂದಿದ್ದೀನಿ. ಇವತ್ತು ನಿಮ್ಮ ಮುಂದೆ ಮಾತನಾಡಕ್ಕೆ ನಿಂತೀನಿ ಅಂದ್ರೆ ಈ ಹಡಗಲಿ ಜನತೆಯ ಆಶೀರ್ವಾದದಿಂದ ನಿಮ್ಮ ಮುಂದೆ ಬಂದು ನಿಂತೀನಿ. ಪೂಜ್ಯರಿದ್ರಿಗೆ ನಾನು ಮಾತನಾಡ್ಲಿಕ್ಕೆ ಹತ್ತಿದ್ದೀನಿ. ಈ ನಾಟಕ ಅಂದ್ರೆ ಏನಪ್ಪ, ಈಗ ನಮ್ಮ ಸೇಟ್ರು ಹೇಳಾಕತ್ತಾರ, ಮೊದಲ ಅವ್ರಿಗೆ ಕೊಟ್ಬಿಡ್ರಿ ಏನಾಗತ್ತಾರ. ನಾಟಕ ಹೆಂಗಿರ್ಬೇಕಂದ್ರೆ ಅಕ್ಷರ ಹೆಂಗೆ ಶಬ್ದ ಗ ಅನ್ಬಾರ್ದು, ಘ ಅನ್ಬೇಕು. ಘನತೆ ಅಂದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ, ಘನತೆ ಅನ್ಬೇಕು. ಭಾರತ ಹಂಗ ಗಂಡ ಅಕ್ಷರವನ್ನ ಹೆಣ್ಣಕ್ಷರವನ್ನ ಯಾವ ರೀತಿ ಪಾತ್ರಧಾರಿಗಳು ಗಂಡ ಅಕ್ಷರವನ್ನು ಮಾತಾಡ್ತಾರೋ ಅಷ್ಟು ಚಂದ ನಾಟಕ ಓಡ್ತಿ. ಬೇಡಪ್ಪ, ಡೈಲಾಗ್ ಹೇಳ್ರಿ ಕೇಳಪ್ಪ. ಅದಕ್ಕೆಲ್ಲ ನೋಡಿ, ಎಲ್ಲ ಎಷ್ಟು ವರ್ಷ ಆಯ್ತು ಏನೋ ಜಾಸ್ತಿ ಇರ್ಬೇಕಲ್ಲ. ನೋಡಿ, ಏನಾರ ತಪ್ಪಿದ್ರೆ ನೀವ ಕ್ಷಮ ಮಾಡ್ಕೊಡ್ರಿ. ನನ್ನ ಎದುರಿಗೆ ನಿಂತು ಮಾತನಾಡುವಷ್ಟು ಸೊಕ್ಕ ಮಗನಿಗೆ ನಿನ್ನನ್ನು ಈ ಬಂದೂಕಿನಿಂದ ಗಂಡು ಗುಂಡಿಗೆ ಪಡೆದ ಈ ಗಂಡಿಗೆ ನಿನ್ನ ಬಂದೂಕಿನ ಕೊಂಡೇನ್ ಮಾಡ್ಲೇ ಮಗನ. ನಿನ್ನ ರುಂಡವನ್ನು ಪಡೆದುಕೊಂಡು ಹೆಂಡಕ್ಕೆ ರಂಡೆ ಆಗುವುದಿಲ್ಲ. ಇಂಥ ಸೂರ್ ಲಕ್ಷ್ಮಣಗೆ ಹಾಕ್ತಾನ ಬ್ರಿಟಿಷ್ ಬಾಬು. ಅವಾಗ ಒಂದು ಸಾರ್ಥ ವೀರ ಸಿಂಧೂರ ಲಕ್ಷ್ಮಣನನ್ನು ಹಿಡಿದುಕೊಟ್ಟವರಿಗೆ 2 ಲಕ್ಷ ಬಹುಮಾನ ಅಂತ ಸಾರಿ ಬಿಟ್ರು. ಗೌಡ ಕುತಂತ್ರ ಮಾಡ್ದ ಬ್ರಿಟಿಷರ ಹತ್ರ ಹೋಗಿ. ಅವಾಗ ಸಿಂಧೂರ ಲಕ್ಷ್ಮಣ ತನ್ನ ಅಳಿಯ ತಂಗಿ ನರ್ಸವ್ವ ಎಲ್ಲಾರನ್ನು ಕುಂದಿರ್ಸ್ಕೊಂಡು ಒಂದು ಕಂದೀಲ ಹಚ್ಕೊಂಡು ಊಟಕ್ಕೆ ಕುಂತಿದ್ರು. ನಮ್ಮೊಳಗ ಹುಟ್ಟಿದ ಒಬ್ಬ ದುಷ್ಟ ಆ ಬ್ರಿಟಿಷರನ್ನ ಕರ್ಕೊಂಡು ಬಂದು ಆ ಕಂದಿಲ ಮುಂದೆ ಕೂತಿರ್ತಕ್ಕಂಥವನೇ ವೀರ ಸಿಂಧೂರ ಲಕ್ಷ್ಮಣ ಅಂತ ಹೇಳಿದ ಬ್ರಿಟಿಷರು ಹಾಕಬೇಕು.
ಈ ಒಬ್ಬ ಸಿದ್ದೂರ ಲಕ್ಷ್ಮಣ ಸತ್ತೇನಾಯ್ತು ಊರಿಗೆ ಒಬ್ಬ ಲಕ್ಷ್ಮಣನಾಗಿ ಬದುಕು ನಾಟಕ ವಯಸ್ಸಾದ್ರೂ ಕಲೆ ಹೋಗೋದಿಲ್ಲ ಅನ್ನಕ್ಕ ನಮ್ಮ ಸಣ್ಣೀರಪ್ಪ ಈಗ ಉದಾಹರಣೆ ಆಗ್ಯಾರ. ಎಲ್ಲರೂ ಮತ್ತೊಮ್ಮೆ ಜೋರಾದ ಚಪ್ಪಾಳೆವನಿಗೆ ಅವರಿಗೆ ಗೌರವಿಸೋಣ. ಈ ಕಾರ್ಯಕ್ರಮ ಉದ್ದೇಶಿಸಿ ಇನ್ನೋರ್ವ ನಾಯಕರಾಗಿರ್ತಕ್ಕಂಥ ಶಿವಪ್ರಕಾಶ್ ಮಹಾಜನ್ ಶೆಟ್ರು ಎರಡು ಹಿತ ನೋಡಿ. ಹಡಗಲಿ ಗ್ರಾಮದ ಶ್ರೀ ವೀರಭದ್ರೇಶ್ವರನ ಪಾದಾರಗಳಲ್ಲಿ ನಮಸ್ಕರಿಸಿ, ವೀರಭದ್ರೇಶ್ವರ ಜಾತ್ರೆಯ ಪ್ರಯುಕ್ತ ಎಲ್ಲ ಹವ್ಯಾಸಿ ಕಲಾವಿದರು ಮಾಂಗಲ್ಯ ತಂದ ಮೈದನ ಅನ್ನುವಂಥ ನಾಟಕವನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭಿಸುತ್ತಿರುವಂಥ ಈ ವೇದಿಕೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದಂಥ ಮೈಸೂರಿನ ಜಪತ್ಕಟ್ಟೆ ಮಠ ಬನ್ನಿಕೊಪ್ಪದ ಬೃಹನ್ ಮಠದ ಪೂಜ್ಯ ನಮ್ಮ ಡಾಕ್ಟರ್ ಸುಧ್ಯಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರಗಳಲ್ಲಿ ನಮಸ್ಕರಿಸಿ, ಇನ್ನೋರ್ವ ಪೂಜ್ಯರು ನಮ್ಮ ಬೆಳ್ಳಟ್ಟಿಯ ರಾಮಲಿಂಗೇಶ್ವರ ದಾಸೋಹ ಮಠದ ಶ್ರೀಮನ್ಯಂಜನ ಪ್ರಣವ ಸ್ವರೂಪಿ ಬಸವರಾಜ ಮಹಾಸ್ವಾಮಿಗಳವರ ಪಾದಾರಗಳಲ್ಲಿ ನಮಸ್ಕರಿಸಿ, ಈಗಾಗಲೇ ಈ ನಾಟಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮೆದುರಿಗೆ ಭಾವನಾತ್ಮಕವಾಗಿ ಇನ್ನೂ ಕಣ್ಣೀರು ಹೋಗಿಲ್ಲ. ಅವರು ಸಣ್ಣೀರಪ್ಪನವ್ರ ಕಣ್ಣಾಗ ಕಣ್ಣೀರೇನೂ ಹೋಗಿಲ್ಲ. ಬಹಳ ಭಾವನಾತ್ಮಕವಾಗಿ ಹೃದಯಪೂರ್ವಕವಾಗಿ ಮಾತನಾಡುವುದ್ರ ಜೊತೆಗೆ ತಮ್ಮ ಕಲೆಯ ಪ್ರದರ್ಶಿಸಿದಂಥ ನಮ್ಮ ಸಣ್ಣೀರಪ್ಪನವರು ಹಳೆಯಪ್ಪನವರವರೇ, ಹಿರಿಯರಾದಂಥ ರೇವಣಿಯವರು ಗಡ್ಡದವ್ರ ಮಠರವರೇ, ಗ್ರಾಮ ಪಂಚಾಯತ್ ಸಹಶ್ರಮಿತ ಅಂತ ಸಿದ್ದಪ್ಪ ನೆತ್ತಿಯವರೇ, ಪೂಜಾರವರೇ, ರಮೇಶ್ ನಿರ್ಮಲ್ ಶೆಟ್ರೆ, ಮಲನಗೌಡ ಪಾಟೀಲ್ರೇ, ನಮ್ಮ ಸಿದ್ದು ಹಿರೇಮಠರವರೇ, ಚಿಟ್ಟಿಯವರೇ, ವೆರ್ಣೇಕರವರೇ, ತಿಗರಿಯವರೇ, ಪೂಜಾರವರೇ, ಕೊಂಚಿಗಿರಿಯವರೇ, ಅಳವಂಡಿಯವರೇ, ಅವರಿವರನ್ನದೇ ವೇದಿಕೆ ನಮ್ಮ ಮಹಾವೀರ ಮಂಡಗಣಿಯವರೇ, ನಾಗರಾಜ್ ಚಿಟ್ಟಿಯವರೇ, ಅವರಿವರನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಗಣ್ಯಮಾನ್ಯರೇ, ಹಡಗಲಿ ಗ್ರಾಮದ ಎಲ್ಲ ಹಿರಿಯ ಬಂಧುಗಳು, ಫಕೀರಪ್ಪ ಬೀರಪ್ಪ ಇರ್ಬೋದು, ನಮ್ಮ ಗೋಬಿ ಮಂತ್ಯಂದವ್ರು ಇರ್ಬೋದು, ಮೇಟಿ ಮಂತ್ಯಂದವ್ರು ಇರ್ಬೋದು, ತಿಗರಿ ಮಂತ್ಯಂದವ್ರು ಇರ್ಬೋದು, ಕೊಂಚಿಗಿರಿ ಮಂತ್ಯಂದವ್ರು ಇರ್ಬೋದು, ಪಾಟೀಲ್ರ ಮಂತ್ಯಂದವ್ರು ಇರ್ಬೋದು, ಮಲ್ಲಾಡದ್ರ ಮಂತ್ಯಂದವ್ರು ಇರ್ಬೋದು, ಒಟ್ಟಾರೆ ಕಟಗಿ ಮಂತ್ಯಂದವ್ರು ಇರ್ಬೋದು, ಒಟ್ಟಾರೆಯಾಗಿ ಹಡಗಲಿ ಗ್ರಾಮದ ಸರ್ವ ಸಮಾಜದ ವೀರಭದ್ರೇಶ್ವರನ ಎಲ್ಲ ಭಕ್ತಾದಿಗಳೇ ಹಾಗೂ ಈ ನಾಟಕವನ್ನು ವೀಕ್ಷಿಸಲು ಬಂದಂಥ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ತಾಲೂಕಿನಾದ್ಯಂತ ಬಂದಂಥ ಎಲ್ಲ ನಮ್ಮ ಹಿರಿಯ ಮುಖಂಡರು ಸಹ ಈ ಒಂದು ವೇದಿಕೆಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುವುದರ ಮೂಲಕ ಭಾಳ ವಿಶೇಷ ಏನಂತಂದ್ರೆ ಈ ವೀರಭದ್ರೇಶ್ವರ, ಹಡಗಲಿ ವೀರಭದ್ರೇಶ್ವರ, ಸಿಂಗಾಲ ವೀರಭದ್ರೇಶ್ವರ ಬೇರೆ, ಆದರೆ ಹಡಗಲಿ ವೀರಭದ್ರೇಶ್ವರನಲ್ಲಿ ಭಾಳ ಒಂದು ವಿಶೇಷ ಜಾಗೃತ ಶಕ್ತಿ ಐತಿ. ಅದರ ಅನುಭವಿಸಿದವರಿಗೆ ಅದು ಗೊತ್ತು. ಯಾರು ವೀರಭದ್ರೇಶ್ವರನ ದರ್ಶನ ಮಾಡಕ್ಕೆ ಬರ್ತಾರ ಅವರಲ್ಲಿ ಒಂದೇನೋ ಬದಲಾವಣೆ ಅಂತ ನಾನು ಕಂಡೀನಿ, ನನಗಾದಂಥ ಅನುಭವ.
ಅಂಥ ಒಂದು ಜಾಗೃತ ಶಕ್ತಿ ವೀರಭದ್ರೇಶ್ವರಲ್ಲಿ ಐತಿ. ಇದು ಊರಿನ ವೀರಭದ್ರೇಶ್ವರ, ಭಕ್ತರ ವೀರಭದ್ರೇಶ್ವರ, ಇನ್ನೊಂದಿಷ್ಟು ಕೆಲವಾರು ವೀರಭದ್ರೇಶ್ವರ ಸರ್ಕಾರದ ವೀರಭದ್ರೇಶ್ವರ ಅದಾವು. ಆದರೆ ಗ್ರಾಮದಲ್ಲಿರುವಂಥ ಎಲ್ಲ ಜಾತಿ ಜನಾಂಗದವರು, ಸರ್ವ ಜನಾಂಗ, ಎಲ್ಲ ಜಾತಿಯ ಜನಾಂಗದವರು ಒಂದೊಂದು ಕೈಯಿಂದ ಹೆಣ್ಮಕ್ಳು ಇರ್ಬೋದು, ಗಂಡ್ಮಕ್ಳು ಇರ್ಬೋದು, ತಮ್ಮದೇ ಆದಂಥ ಸೇವೆಯನ್ನು ಮಾಡಿದ್ರಂಥ ಸೇವೆಯನ್ನು ಮಾಡಿ ನಿರ್ಮಾಣವಾದಂಥ ಯಾವುದಾದ್ರೂ ಗುಡಿ ಇದ್ರೆ ಅದು ಹಡಗಲಿ ವೀರಭದ್ರೇಶ್ವರ ದೇವಸ್ಥಾನ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಹೆಮ್ಮೆ ಯಾಕಂದ್ರೆ ಅಂಥ ಒಂದು ದೇವಸ್ಥಾನದ ಜಾತ್ರೆ ಇವತ್ತು ಪ್ರತಿ ವರ್ಷ ಏನೋ ತಪ್ಪಾಗಲನ್ನು ತಪ್ಪಿಸ್ದಂಗೆ ಇವತ್ತು ಅವ್ಯಾಹತವಾಗಿ ನಡೆದುಕೊಂಡು ಇವತ್ತು ಹಡಗಲಿ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಜಾತ್ರೆಯನ್ನು ಮಾಡುತ್ತಿರುವಂಥ ನಾವು ಇವತ್ತು ನೋಡ್ತಾ ಇದ್ದೇವೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ಅಗ್ನಿ ಕಾರ್ಯಕ್ರಮ, ತೇರಿನ ಕಾರ್ಯಕ್ರಮ, ಕಡಿಮೆ ಕಾರ್ಯಕ್ರಮ ಮುಗಿಸಿ ಈಗ ಒಂದು ನಾಟಕ ಎಲ್ಲರಿಗೂ ಮನ್ನಣೆ ಕೊಡಬೇಕು. ಯಾಕಂತಂದ್ರೆ ಹಡಗಲಿ ಗ್ರಾಮ ಬರೀ ಹಡಗಲಿ ಗ್ರಾಮ ಅಷ್ಟೇ ಇರಂಗಿಲ್ಲ, ಹಡಗಲಿ ಗ್ರಾಮದಲ್ಲಿರುವಂಥ ಎಲ್ಲ ಕುಟುಂಬಗಳ ಬೀಗರು, ಬಿಜ್ಜರು, ಸರಳ ಸುತ್ತ ಹಳ್ಳಿಯರೇ ಇವತ್ತು ಈ ಕಾರ್ಯಕ್ರಮಕ್ಕೆ ಜಾತ್ರೆಗೆ ಬಂದಿರ್ತಾರೆ. ಅವರೆಲ್ಲರಿಗೂ ನಮ್ಮ ಮನರಂಜನೆಯನ್ನು ನೀಡಬೇಕನ್ನುವಂಥ ಸದುದ್ದೇಶದಿಂದ ಇವತ್ತು ಹಡಗಲಿ ಗ್ರಾಮದಲ್ಲಿರುವಂಥ ಎಲ್ಲ ಯುವಕರು ನಮ್ಮ ಶರಣಯ್ಯ ಗೋಬಿ ಆದಿಯಾಗಿ ಎಲ್ಲರೂ ಸೇರಿಕೊಂಡು ಇವತ್ತು ಹವ್ಯಾಸ ಕಲಾವಿದರು, ಇವತ್ತು ವೃತ್ತಿ ಕಲಾವಿದರು ಬೇರೆ, ವೃತ್ತಿ ಕಲಾವಿದರು ಕಂಪ್ನಿಗಳು ಇರ್ತಾವೆ, ತಾವೆಲ್ಲ ನೋಡಿರ್ತೀರಿ. ಆದರೆ ಹವ್ಯಾಸಿ ಕಲಾವಿದರು 3-4 ತಿಂಗಳಿಂದ ಇದನ್ನು ನಾಟಕದ ಒಂದು ತರಬೇತಿಯನ್ನು ತೆಗೆದುಕೊಂಡು ನಮ್ಮೆಲ್ಲರ ಮುಂದೆ ಇವತ್ತು ಅವರು ಪ್ರದರ್ಶನ ಮಾಡಕತ್ತಿರ್ತಾರೆ. ಅದಕ್ಕೆ ಅವ್ರಿಗಿನ್ನೂ ಟೈಮ್ ಬೇಕಾಗತ್ತೆ. ಈಗೇನು ಟೈಮ್ ಭಾಳಾಗಿಲ್ಲ ನನಗೆ ಅನಿಸೋ ಮಟ್ಟಿಗೆ. ಅವ್ರಿನ್ನೂ ರೆಡಿ ಆಗ್ಬೇಕು. ಯಾಕೆ ವೃತ್ತಿ ಕಲಾವಿದರು ಅಂತಂದ್ರೆ 10 ದಿನ ರೆಡಿ ಆಗ್ತಾರೆ. ಹವ್ಯಾಸಿ ಕಲಾವಿದರು ಅಂದ್ರೆ ಅವ್ರನ್ನ ರೆಡಿ ಮಾಡೋಕ್ಕನ ಅಲ್ಲಿ ಬಂದಿರ್ತಾರೆ ಒಳಗೆ, ಅದಕ್ಕೆ ಅವ್ರು ರೆಡಿ ಆಗಿರ್ತಾರೆ. ಅದಕ್ಕೆ ಯಾರು ಸದ್ದು ಗದ್ದಲ ಮಾಡೋಕೆ ಹೋಗ್ಬೇಡ್ರಿ. ಪೂಜ್ಯರದರ ಪೂಜೆ ಆಶೀರ್ವಾದ ನಾವೆಲ್ಲ ಕೇಳೋಣ. ಇನ್ನಿನ್ನ ಅತಿಥಿಗಳು ಮಾತಾಡ್ರದಾರ. ಇವತ್ತು ಏನು ನೋಡ್ರಿ, ಇವತ್ತು ಈ ಗ್ರಾಮವನ್ನು ನಾವು ಈ ಕಾರ್ಯಕ್ರಮವನ್ನು ಈ ಜಾತ್ರೆಯನ್ನು ನೋಡಿ ಒಂದು ಕಡೆ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಬದುಕನ್ನು ನೋಡಿದರೆ ಇವತ್ತು ನಮ್ಮ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಜಾತಿ ಗಲಭೆಗಳು ಏನೆಲ್ಲ ನಡೀತಾ ಇವತ್ತು ಅವನ್ನ ಆ ಟಿ ವಿ ನೋಡಿದರೆ ಒಂದು ಭಾವನೆ ಬರ್ತೈತಿ. ಇವತ್ತು ನಿಮ್ಮೆಲ್ಲರ ಈ ಕಾರ್ಯಕ್ರಮ ನೋಡಿದ್ರೆ ನಮಗೊಂದು ಭಾವನೆ ಬರ್ತೈತಿ. ಇದು ಕನ್ನಡ ತುಂಬಿ ಬರುವಂಥ ಕಾರ್ಯಕ್ರಮ. ಇಲ್ಲಿ ಪಕ್ಷ ಭೇದ ಇಲ್ಲ, ಜಾತಿ ಭೇದವಿಲ್ಲ, ಎಲ್ಲರೂ ಸೇರ್ಕೊಂಡು ಇಂಥ ಕಾರ್ಯಕ್ರಮ ಮಾಡೋದಂತ ನೋಡಿದ್ರೆ ಈ ಭಾವನೆ ಒಂದು ಬರ್ತೈತಿ. ಏನೆಲ್ಲ ಇವತ್ತು ನಡೀತಾವೆ ರಾಜ್ಯದೊಳಗೆ. ಹಡಗಲಿ ಗ್ರಾಮದೊಳಗೆ ನನಗನ್ಸಿದ ಮಟ್ಟಿಗೆ ಇಲ್ಲಿ ಮಸೀದಿ ಐತಿ. ಒಬ್ಬ ಮುಸಲ್ಮಾನ್ ಜನಾಂಗರಿಲ್ಲ, ಊರಿನವರ ಸೇರಿಕೊಂಡು ಬೇರೆ ಕಡೆಯಿಂದ ಮುಲ್ಲಾರವ್ ಕರ್ಕೊಂಡ್ಬಂದು ಮೊಹರಂ ಮಾಡುವಂಥದ್ದು ಗ್ರಾಮ ಹಡಗಲಿ ಗ್ರಾಮ. ಇಷ್ಟೊಂದು ಇವತ್ತು ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕೆನ್ನುವಂಥ ಭಾವನೆಯನ್ನು ಹೃದಯವನ್ನು ಹೊಂದುವಂಥವರು ಹಡಗಲಿ ಗ್ರಾಮದ ಗ್ರಾಮಸ್ಥರು. ಇವತ್ತು ನೋಡ್ತೀವಿ ಭಾನು ಮುಸ್ತಾಫ್ರನ್ನ ಇವತ್ತು ಮೈಸೂರಿಗೆ ನಾಡ ಹಬ್ಬದ ಉದ್ಘಾಟನೆ ಮಾಡಿದ್ರೆ ಅದಕ್ಕೆ ಇಲ್ಲ ಸಲ್ಲದ ಅಪಾದನೆಗೆ ಒಂದು ಕಡೆ ಸಮರ್ಥನೆ ಮಾಡಿಕೊಂಡ್ರೆ ಇನ್ನೊಂದು ಕಡೆ ವಿರೋಧ ಮಾಡುವಂಥವ್ರು. ಅದು ನಮಗೆ ಯಾರಿಗೂ ಬೇಕಾಗಿಲ್ಲ. ಆದರೆ ಆ ವಿಚಾರಗಳು ನಮ್ಮಲ್ಲಿ ಏನೋ ಭಾವನೆಗಳನ್ನು ಹುಟ್ಟಿಸ್ತಾವೆ. ಮತ್ತು ವಿರೋಧ ಭಾವನೆಯನ್ನು ಹುಟ್ಟಿಸ್ಬೋದು, ಪರ ಭಾವನೆ ನಮ್ಮಲ್ಲಿ ಹುಟ್ಟಿಸ್ಬೋದು. ಅದು ಯಾವುದೂ ನಮಗೆ ಬೇಕಾಗಿಲ್ಲ. ಆದರೆ ಯಾವುದೂ ನಮ್ಗೆ ಅದನ್ನು ವಿಚಾರ ಮಾಡ್ದಂಗೆ ಇವತ್ತೆಲ್ಲ ಜಾತಿ ಜನಾಂಗದವರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥದ್ದು ಏನೈತಿ. ಬಸವಣ್ಣವ್ರು ಹೇಳಿದಂಗೆ ಇವನಾರವ ಎನ್ನದೆ ಇವ ನಮ್ಮವ ಇವ ನಮ್ಮ ಮನೆಯ ಮನರಂಜನೆ ಅನ್ನುವಂಥ ಬಸವಣ್ಣವರ ಏನು ಈಗಾಗಲೇ ಇಲ್ಲಿ ಕಲಾವಿದರಾದ ನಿಮ್ಮ ಸಂಗೀತ ಕಲಾವಿದರು ಬಸವಣ್ಣವರ ವಚನ ಗಾಯನವನ್ನು ಬಹಳ ಅದ್ಭುತ ಮಾಡಿ ಅವ್ರು ಹಾಡಕ್ಕೆ ಹತ್ತಿದ್ರೆ ಕೇಳ್ಬೇಕು ಅನ್ಸಿದ್ರೆ ಕೂತ್ಕೊಂಡು ಅದು ನನ್ನಡು ನಮ್ಮ ತಿಗರಿ ಅದಕ್ಕೆ ಸ್ಟಾಪ್ ಕೊಡ್ತಿದ್ದ ಅವ್ರಿಗೆ. ಆದರೆ ಅವ್ರ ವಚನ ಗಾಯನವನ್ನು ಕೇಳಿಬಿಟ್ರೆ ಭಾಳ ಅಷ್ಟೊಂದು ಖುಷಿ ಮತ್ತು ಹೃದಯ ತುಂಬಿ ಬರುವಂಥ ಒಟ್ಟಾರೆಯಾಗಿ ಇವತ್ತು ಹಡಗಲಿ ಗ್ರಾಮದಲ್ಲಿ ಇಂಥ ಒಂದು ಪೂಜ್ಯರ ಸನ್ನಿಧಾನದಲ್ಲಿ ನಮ್ಮ ಭಾಗಕ್ಕೆ ಪುಣ್ಯ. ಇವತ್ತು ಒಬ್ಬರು ಕಲ್ಲಿನ ಮೂರ್ತಿಗೆ ಸಂಸ್ಕಾರ ಕೊಡುವ ಒಬ್ಬ ಪೂಜ್ಯರು, ಇನ್ನೊಬ್ಬರು ನಮಗೆಲ್ಲ ಸಂಸ್ಕಾರ ಕೊಡುವಂಥವ್ರು ನಮ್ಮ ಬಸವರಾಜ ಮಹಾಸ್ವಾಮಿಗಳು. ಇಬ್ಬರು ಇವತ್ತು ನಮ್ಮ ಭಾಗದಲ್ಲಿ ಇವತ್ತು ಕಲ್ಲಿನ ಮೂರ್ತಿಗೆ ಸಂಸ್ಕಾರ ಕೊಟ್ಟು ಅದಕ್ಕೆ ಭಕ್ತಿಯಿಂದ ನಡೆದುಕೊಳ್ಳುವಂಥದ್ದು ಪ್ರೇರೇಪಿಸುವಂಥವ್ರು ನಮ್ಮ ಪೂಜ್ಯ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು. ನಮಗೆಲ್ಲರಿಗೂ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ನಮ್ಮ ನಡೆ ಹೇಗಿರಬೇಕು, ನಾವು ಅರ್ಥಪೂರ್ಣವಾಗಿ ಹೇಗೆ ಬದುಕಬೇಕನ್ನುವಂಥದ್ದನ್ನು ಬಸವಣ್ಣವರ ಒಂದು ವಚನದಂತೆ ಇವತ್ತು ನಮಗೆಲ್ಲ ಸಂಸ್ಕಾರವನ್ನು ಕೊಡುವಂಥವರು ನಮ್ಮ ಪೂಜ್ಯ ಬಸವರಾಜ ಮಹಾಸ್ವಾಮಿಗಳು. ನಾವೆಲ್ಲ ಪುಣ್ಯವಂತರು ಅಂತ ನಾನು ಭಾವಿಸೀನಿ. ಯಾಕೆ ಇಬ್ಬರು ಪೂಜ್ಯರು ಇವತ್ತು ನಮ್ಮ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮಗಳಿರಲಿ ಆ ಕಾರ್ಯಕ್ರಮಗಳ ಮಾರ್ಗದರ್ಶನ ಅವರ ಒಂದು ಆಶೀರ್ವಾದ ಯಾವತ್ತು ನಮ್ಗೆ ಇಲ್ಲಿ ಇರ್ತೈತಿ.
ಹಿಂಗಿರೋದ್ರಿಂದಲೇ ಇವತ್ತು ನಮ್ಮ ಭಾಗದಲ್ಲಿ ಆಧ್ಯಾತ್ಮ ಕಾರ್ಯಕ್ರಮಗಳು ಭಾಳ ವಿಶಿಷ್ಟವಾಗಿ ಇವತ್ತು ನಡೀತಾ ಇರೋದನ್ನ ಇವತ್ತು ನಾವು ಕಂಡೀವಿ. ಆ ಒಂದು ಸಣ್ಣೀರಪ್ಪನವ್ರು ಈಗ ಸಾಕಷ್ಟು ಮಾತನಾಡ್ಯಾರ. ನಮ್ಮ ಆರಾರು ಗಡ್ಡಿದೇವ್ರ ಮಟ್ಟ ನನಗೆ ಅನಿಸಿದ ಮಟ್ಟಿಗೆ 3-4 ದಿವಸದಿಂದನೇ ಇರಬೇಕಿಲ್ಲ ಅವರು, ಯಾಕಂದ್ರೆ ಅವರು ಮನೆದೇವರದು. ಇಲ್ಲೇ ಅಗಿನ ಮತ್ತು ಜಾತ್ರೆ ಎಲ್ಲ ಒಂದು ಉಸ್ತುವಾರಿನ ಅವರು ತೆಗೆದುಕೊಂಡಿದ್ದಾರೆ. ನಮ್ಮ GS ಗಡ್ಡಿದೇವ್ರ ಮಡ್ಡದೇವ್ರ ಅಜ್ಜರಂಗರು ಭಾಳ ಪ್ರೀತಿ ಈ ಹಡಗಲಿ ಗ್ರಾಮದ ವೀರಭದ್ರೇಶ್ವರನ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿರ್ಬೋದು ಅಥವಾ ಒಂದು ಭಕ್ತಿಯಲ್ಲಿರ್ಬೋದು ಹಡಗಲಿ ಗ್ರಾಮದ ಜೊತೆಗೆ ಅನ್ಯೋನ್ಯ ಭಾವವನ್ನು ಹೊಂದಂಥವರು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಈ ವೀರಭದ್ರೇಶ್ವರ ಹಡಗಲಿ ವೀರಭದ್ರೇಶ್ವರ ಒಂದು ಜಾಗೃತದ ಒಂದು ಜಾತ್ರೆ ಆಕೈತಿ ಭಾಳ. ಇದನ್ನೆಲ್ಲ ನಾವು ನೀವೆಲ್ಲ ಇವತ್ತು ಅದನ್ನು ಅನುಭವಿಸೋಣ ಅನ್ನುವಂಥ ವಿಚಾರವನ್ನು ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಪೂಜ್ಯ ಆಶೀರ್ವಚನ ನಾವು ನೀವೆಲ್ಲ ಸಮಾಧಾನದಿಂದ ಕೇಳೋಣ. ಇನ್ನೂ 10 ಮಿನಿಟ್ ನಾಟಕ ಲೇಟ್ ಆಗಲಿ, ಯಾಕಂತಂದ್ರೆ ನಮಗೆ ಮಳಿರಾಯನ ವೀರಭದ್ರೇಶ್ವರ ಆಶೀರ್ವಾದದಿಂದ ಸಣ್ಣೀರಪ್ಪನವ್ರು ಹೇಳಿದಂಗೆ ನಾನು ಬರೋಕ್ಕೆ ಹಿಂದೆ ಮುಂದೆ ಮಾಡೋಕತ್ತಿದ್ದೆ, ಮಳೆ ಬರೋದು ಬಿಡಿ ಇನ್ನೇನು ಹೋಗೋದು ಇನ್ನೇನು ಅಂತಂದು. ಆದರೆ ಅದಕ್ಕೊಂದು ಆಶೀರ್ವಾದ ಐತಿ, ಯಾವುದೇ ತೊಂದರೆ ಆಗೋದಿಲ್ಲ. ನೀವೆಲ್ಲರೂ ಇವತ್ತು ನಾಟಕ ಮುಗಿಯುವವರೆಗೂ ಸಹಕಾರವನ್ನು ಕಟ್ಟಿಕೊಂಡು ಕಲಾಭಿಮಾನಿಗಳಿಗೆ ಸಹಕಾರ ಕೊಟ್ಕೊಂಡು ಈ ನಾಟಕ ಮುರುగు ತಾವೆಲ್ಲ ವೀಕ್ಷಣೆಯನ್ನು ಮಾಡಿರೋಂಥ ವಿಚಾರವನ್ನು ವ್ಯಕ್ತಪಡಿಸಿ ಹೆಚ್ಚಿನ ಮಾತುಗಳನ್ನು ಪೂಜ್ಯರ ಪಾದಕ್ಕೆ ಇಟ್ಟು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಗ್ರಾಮದಲ್ಲಿ ಸಂಸ್ಕಾರ ಜಾತಿಯಲ್ಲಿಲ್ಲ, ಮಾಡುವ ಕಾರ್ಯದಲ್ಲಿದೆ ಅಂತಂದು 4 ಹಿತನುಡಿಗಳನ್ನು ನೋಡಿರ್ತಕ್ಕಂಥ ಶಿವಪ್ರಕಾಶ್ ಮಾಜನ್ ಶೆಟ್ಟರ್ ಅವರಿಗೆ ಧನ್ಯವಾದಗಳ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಲಾಪ್ರೇಮಿ ಹಾಗೂ ಇವತ್ತಿನ ಈ ನಾಟಕಕ್ಕೆ ಮುಖ್ಯ ದಾರಿಯೇ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಸನ್ನ ಕುಮಾರ್ ಶಿವಶಿಂಪಿ ಅವರು 2 ಮಾತನ್ನು ಆಡ್ಬೇಕಂತ ಕೇಳ್ಕೊತಾರೆ. ಆರಾಧ್ಯ ದೈವ ಹಡಗಲಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವರನ್ನು ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ಈ ನಾಟಕಕ್ಕೆ ಆಗಮಿಸಿದಂಥ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರೇ, ಅತಿಥಿ ಮಹಾನ್ನವರೇ ಮತ್ತು ಕಲಾಪ್ರಿಯರೇ, ಕಲಾ ರಸಿಕರೇ, ಕಲಾ ಬಂಧುಗಳೇ ಮತ್ತು ನಮ್ಮ ಗುರುಗಳಾದಂಥ ರೇವಣಸಿದ್ದ ಹಿರೇಮಠ ಅವರು ಅದ್ಭುತ ಒಂದು ನಾಟಕ ಶಿಕ್ಷಕರು ಮತ್ತು ಅವರ ನಿರ್ದೇಶನದಲ್ಲಿ ತಯಾರಾದಂಥ ಈ ನಾಟಕದ ಒಂದು ಅತ್ಯುತ್ತಮವಾಗಿ ಪ್ರದರ್ಶನವನ್ನು ಮಾಡಲು ಸಿದ್ಧರಾಗಿರುವಂಥ ನಮ್ಮೆಲ್ಲ ಕಲಾವಿದರ ಬಳಗಕ್ಕೂ ಮತ್ತು ಅದ್ಭುತವಾದ ಸಂಗೀತ ನಿರ್ದೇಶನದಲ್ಲಿರುವ ಶಬ್ಬೀರ್ ನಾಯಕ್ ಅವರಿಗೂ ಎಲ್ಲರಿಗೂ ಒಂದು ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಹಡಗಲಿ ಗ್ರಾಮದಲ್ಲಿ ಒಂದು ಅದ್ದೂರಿ ಪ್ರಮಾಣದ ನಾಟಕವನ್ನು ಸುಮಾರು 2 ತಿಂಗಳಿಂದ ಎಲ್ಲ ಗ್ರಾಮದ ಕಲಾ ಪ್ರೇಮಿಗಳು ಡೈಲಿ ಒಂದು 2-3 ತಾಸು 4 ತಾಸು ಪ್ರಾಕ್ಟೀಸ್ ಮಾಡಿ ಇವತ್ತು ತಮ್ಮ ಮುಂದೆ ಪ್ರದರ್ಶನ ಮಾಡಲು ಸಿದ್ಧರಿದ್ದಾರೆ. ಈ ನಾಟಕದಲ್ಲಿ ಬೇರೆ ಏನಿಲ್ಲ, ನಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನೇ ಅಮರೇಶಪ್ಪ ಬುರ್ಡಿ ಎಂಬ ಕವಿಗಳು ಈ ನಾಟಕವನ್ನು ಅದ್ಭುತವಾಗಿ ಬರೆದು ಅದನ್ನು ನಮ್ಮ ಮುಂದೆ ಸಾದರಪಡಿಸಿದ್ದಾರೆ. ಅದನ್ನು ಎಲ್ಲ ಕಲಾಪ್ರೇಮಿಗಳು ಒಂದು ಅತ್ಯುತ್ತಮ ರೀತಿಯಲ್ಲಿ ಪ್ರದರ್ಶನಗೊಳಿಸುತ್ತಾ ತಮ್ಮ ಈ ಒಂದು ನಾಟಕವನ್ನು ಶಾಂತ ರೀತಿಯಿಂದ ಕುಂತು ವೀಕ್ಷಿಸಬೇಕೆಂದು ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ನಾನು ಸುಮಾರು ಒಂದು 8-10 ನಾಟಕ ಮಾಡಿದ್ದೇನೆ. ಒಂದು ಚಿಕ್ಕ ಡೈಲಾಗ್ ಅನ್ನು ಹೇಳ್ತಿದ್ದೇನೆ, ತಪ್ಪಿದ್ದರೆ ಕ್ಷಮಿಸಿ ತಮ್ಮ ಪಾದಕ್ಕೆ ಹಾಕಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಯಥಾ ಇದ್ಧರ್ವಶ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಇದೇನಪ್ಪ ಇದು? ಕನ್ನಡದಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದಾರ. ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ನ
ಅಟ್ಟಹಾಸ ಮೆರೆಯುತ್ತಿರುವಾಗ, ಅಧರ್ಮ ತಾಂಡವವಾಡುತ್ತಿರುವಾಗ, ನಮ್ಮಂತಹ ಕಾಳಧನಿಕರ ದೌರ್ಜನ್ಯ ಹೆಚ್ಚಾದಾಗ ಅದನ್ನ ಮಟ್ಟ ಹಾಕ್ಲಿಕ್ಕೆ ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಈ ಭೂಮಿಗೆ ಬರ್ತಾನಂತ. ಆದರೆ ಇದು ಕಲಿಯುಗ, ತಲೆ ಇರುವವರ ಕಲಿಯುಗ, ತಲೆ ಹೊಡೆಯುವವರ ಕಲಿಯುಗ, ತಲೆ ಹೊಡೆಯುವವರ ಕಲಿಯುಗ ಅಂದಾಗ ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದು ಅಂದ್ರೇನು ಸಾಧ್ಯವೇ ಇಲ್ಲ. 5 ವರ್ಷದ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂಗೆ ಅಂತ ಭಿಕ್ಷೆ ಬಿಡ್ತೀವಿ. ತಿನ್ನಾಕ ಕೂಳಿಲ್ಲ ಅಂತಾರೋ ನೀವು ಹಾಕೋ ಒಂದೇ ಒಂದು ಓಟಿನ ಆಶೀರ್ವಾದ, ಬಣ್ಣ ಬಣ್ಣದ ಮಾತುಗಳನ್ನು ಹೇಳ್ತೀವಿ, ಇಲ್ಲ ಸಲ್ಲದ ಕಥೆಗಳನ್ನು ಕಟ್ತೀವಿ. ತಿನ್ನಾಕ ಖಂಡ ಕೊಡ್ತೀವಿ, ಗುಡೆ ಕೆಂಡನ ಕೊಡ್ತೀವಿ. ಪ್ರಸಂಗ ಬಿದ್ದ ಮಕ್ಕಳು ಮಲ್ಗ ಹೆಣ್ಣು ಇದು ನಾವು ಹಾಕೋ ರಾಜಕೀಯ ಲೆಕ್ಕಾಚಾರ. ನಿಮಗ ಅರ್ಥ ಆಗೋದಿಲ್ಲ, ಅರ್ಥ ಆದ್ರೂ ಪಕ್ಕದವ್ರು ಹೇಳಲ್ಲ. ದೊಡ್ಡನಾಗ ದೊಡ್ಡವ ಈ ಜಯರಾಜ್, ದೌಲತ್ನಾಗ ದೊಡ್ಡವ ಈ ಜಯರಾಜ್, ಜಯನ ಮುಂದಿಟ್ಕೊಂಡು ಹುಟ್ಟಿದವನ ಈ ಜಯರಾಜ್. ಇವನು ಹೂ ಅಂದ್ರೆ ಪ್ರೇಮಿ, ಹೂ ಅಂದ್ರೆ ಸುನಾಮಿ. ಪ್ರಸನ್ನ ಕುಮಾರ್ ಸುಂಚುಂಡಿ ಅವರಿಗೆ ಧನ್ಯವಾದಗಳು. ಕೊನೆಯದಾಗಿ ಇನ್ನೇನು ಪೂಜ್ಯರು ಮಾತಾಡ್ತಾರ, ಅದಕ್ಕಿಂತ ಮುಂಚೆ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಆರ್ ಗಡ್ಡದೇವರ ಮಠ ಅವರು 2 ಹಿತನುಡಿಗಳನ್ನು ನುಡಿಬೇಕು. ಪ್ರಪ್ರಥಮದಲ್ಲಿ ನನ್ನ ಕುಲದೇವರು, ಆರಾಧ್ಯ ದೇವರು, ಗ್ರಾಮದ ಅಧಿದೇವತೆಯಾದಂಥ ಶ್ರೀ ವೀರಭದ್ರ ದೇವರ ಪಾದ ಪದ್ಮಗಳಿಗೆ ಶ್ರೇಷ್ಠ ನಮಸ್ಕಾರ ಅರ್ಪಿಸಿ, ಈ ಒಂದು ನಾಟಕದ ವೇದಿಕೆಯ ಸಾನ್ನಿಧ್ಯವನ್ನು ಹಾಗೂ ನೇತೃತ್ವ ವಹಿಸಿದಂಥ ಪೂಜ್ಯ ದ್ವಯರಲ್ಲಿ ಶ್ರೇಷ್ಠಾಂಗ ನಮಸ್ಕಾರ ಅರ್ಪಿಸಿ, ನಾಟಕ ಕಲಾವಿದರ ಪ್ರೇಕ್ಷಕರಿಗೆ ಹಾಗೂ ಬಣ್ಣವನ್ನು ಹಚ್ಚಿಕೊಂಡು ನಿಮ್ಮ ಮುಂದೆ ನಿಲ್ಲಕ್ಕೆ ಸಜ್ಜಾದಂತೆಲ್ಲ ಕಲಾವಿದರಿಗೆ, ಸುತ್ತಮುತ್ತ ಬಂದಂಥ ಎಲ್ಲ ಗ್ರಾಮಸ್ಥರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಈಗಾಗಲೇ 2 ಗುಡುಗು ಬಂದು ಹೋದು. ಒಂದು ಸಣ್ಣಿರಪ್ಪನವರು, ಇನ್ನೊಂದು ನಮ್ಮ ಶಿವಶಂಪಿ ಅವರು. ಪ್ರೇಕ್ಷಕರಲ್ಲಿ ಪ್ರಾರ್ಥನೆ, ಇದು ಒಂದು ಸಭೆಯ ಸಂಪ್ರದಾಯ ಪ್ರಕಾರ ವೇದಿಕೆ ಮೇಲೆ ಕರ್ಕೊಂಡ್ಬಂದವ್ರು ನಮ್ಮ ಮಾತಾಡಿಸಲೇಬೇಕಾಗ್ತದೆ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಈ ಒಂದು ಸಂಘಟನೆ ಮಾಡಲಿಕ್ಕೆ, ಈ ಒಂದು ವೇದಿಕೆ ಸೃಷ್ಟಿ ಮಾಡಲಿಕ್ಕೆ ಇಲ್ಲಿ ಆಜುಬಾಜು ನಿಂತಂಥ ಯುವ ಮಿತ್ರರು ಕೆಳಗೆ ನಿಂತ್ಕೊಂಡ್ರ, ಈ ಕಡೆ ನಿಂತ್ಕೊಂಡ್ರ, ಎಲ್ಲರೂ ಭಾಳ ಶ್ರಮ ಪಟ್ಟಾರ. ಇವತ್ತಿನ ದಿವಸ ಬೆಳಕು ಕಾಣ್ತದೆ, ಜಗಮಗ ಆಗ್ತೈತೆ ಅಂದ್ರೆ, ಸಂಗೀತಕ್ಕೆ ಕೇಳ್ತೀವಂದ್ರೆ ಅದಕ್ಕೆ ಶ್ರಮ ಭಾಳ ಐತೆ. ಇಲ್ಲಿ ತಾಯಂದರು ತಮ್ಮ ಮಕ್ಕಳನ್ನ, ತಮ್ಮ ಗಂಡರನ್ನ ಈ ಒಂದು ವ್ಯವಸ್ಥೆಗೆ ಕಳಿಸಿ ಅವರು ಬಂದಾಗ ಕರೆದು ಊಟ ಹಾಕಿ ನಿಲ್ಲಿಸಿದ್ದಕ್ಕೆ ಇವತ್ತಿನ ದಿವಸ ಈ ವೇದಿಕೆ ಚಂದ ಕಾಣಕತ್ತೈತಿ. ಅದಕ್ಕೆಲ್ಲರೂ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿವಲ್ಲ, ಈ ಊರಿನ ಗ್ರಾಮಸ್ಥರಿಗೆ, ಮಹಿಳೆಯರಿಗೆ, ಯುವಕರಿಗೆ ಸಹಕಾರ ಕೊಟ್ಟಂಥ ಹಿರಿಯರಿಗೆ ಒಂದು ದೊಡ್ಡ ಚಪ್ಪಾಳೆ ಮುಖಾಂತರ ಧನ್ಯವಾದ ಅರ್ಪಿಸ್ತಾರೆ. ವಿಶೇಷವಾಗಿ ಕಳೆದ ಸಲ ನಾವು ಇದೇ ನಾಟಕವನ್ನು ನೋಡಿದ್ದೀವಿ. ಪುನಃ ಜನರ ಒಂದು ಬೇಡಿಕೆ, ಅಪೇಕ್ಷೆ ಮೇರೆಗೆ
ಪುನಃ ಅದೇ ನಾಟಕ ಆಡಬೇಕಂತ ಒಂದು ಸನ್ನಿವೇಶ ಬಂತು. ನಾನು ಕೊನೆಯ ಸಲ ನನ್ನ ಭಾಷಣ ಹೇಳಿದ್ದೆ, ಪ್ರತಿ ವರ್ಷ ಜಾತ್ರೆಗೆ ನಾಟಕ ಆಡ್ರಿ. ಯಾಕಂದರೆ ಕಳೆದ ಸಲ ಜನ ಸಾಕಷ್ಟು ಬಂದು ನಾಟಕವನ್ನು ವೀಕ್ಷಣೆ ಮಾಡಿ ಸಂತೋಷಪಟ್ಟು ಹೋಗಿದ್ರು. ಅದೇ ರೀತಿ ಈ ವರ್ಷವೂ ಕೂಡ ಆಗಬೇಕು ಅಂತ ನಾನು ಬಯಸಿದ್ದೆ. ಆ ಪ್ರಕಾರ ಎಲ್ಲರೂ ಕೂಡ ಅಂದರೆ ತರಾತುರಿಯಿಂದ ಆಗ್ತದೆ. ಬೇರೆ ನಾಟಕವನ್ನು ಹುಡುಕಬೇಕು ಅನ್ನೋ ಅವಸರದೊಳಗೆ ಅಲ್ಲೇ ಜಾತ್ರೆ ಬಂದಾಗ್ಬಿಡ್ತು. ಆ ಜಾತ್ರೆ ಸಮೀಪ ಬಂದದಕ್ಕೆ ಇದ್ದ ಒಂದು ನಾಟಕವನ್ನು ಪುನಃ ಅದನ್ನು ಆಡ್ಲಿಕ್ಕೆ ಶುರು. ಆದರೆ ಇಲ್ಲಿ ಬದಲಾವಣೆ ಅಂದರೆ ಸಂಗೀತಗಾರ ಬದಲಾವಣೆ ಆಗ್ಯಾರ, ಮ್ಯೂಸಿಷಿಯನ್ ಬದಲಾವಣೆ ಆಗ್ಯಾರ. ಮ್ಯೂಸಿಷಿಯನ್ ಅವರೇ ಅದಾರೆ. ಇನ್ನು ರೇವಸಿದ್ಧ ಹಿರೇಮಠ ಇವರು ನಾಟಕ ಮಾಸ್ತರಾಗಿ ಬಂದಾರ. ಅದು ಅತ್ಯುತ್ತಮವಾದ ಒಂದು ಕಲೆಯನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ನಮ್ಮ ಸಂಗರಪ್ಪನವರಂತೂ ಅವ್ರಿಗೆ ನಾನು ನನ್ನ ಬೆಳೈಟಿ ಒಂದು ಕಾರ್ಯಕ್ರಮ ಹೇಳಿದ್ದೆ. ಬೆಳೈಟಿ ಒಳಗೆ ಒಂದು ಸಿಂಧೂರು ಲಕ್ಷ್ಮಣ ನಾಟಕ ಮಾಡಿರಿ ಸಂಗರಪ್ಪನ ಅಂತ ಹೇಳಿದ್ದೆ. ಅದು ತಮ್ಮ ನೆನಪಿರಬೇಕು. ಅದಕ್ಕೆ ಇನ್ನೂ ಕೂಡ ಇವತ್ತಿನ ನಿಮ್ಮ ದನಿ ಒಂದು ವೇಷಭೂಷಣ ಒಂದು ಇದನ್ನು ನೋಡಿಬಿಟ್ರೆ ಇವರಲ್ಲಿ ಉತ್ಸಾಹ ಕುಗ್ಗಿಲ್ಲ. ಅದಕ್ಕೆ ಇದೇ ಉತ್ಸಾಹ ಇರೋಳಗೆ ನಮ್ಮ ಬೆಳಗ್ಗೆ ಒಮ್ಮೆ ನಾಟಕ ಮಾಡಿ ಅದಕ್ಕೆ ಮಾಜಿ ಶೆಟ್ರು, ನಾವು ಶಿವಮೂರು ನಿರ್ಮಾಣಿ ಶೆಟ್ರು ಸಹಕಾರ ಕೊಡ್ತೀವಿ ಅಂತ ಹೇಳ್ಕೊತೀವಿ. ಅದಕ್ಕೆ ತಾವು ಆ ಒಂದು ನಿಟ್ಟಿನಲ್ಲಿ ಉಳಿದ್ರಿ. ಈಗ ಎಲ್ಲ ತಾಯಂದರು ಬೇರೆ ಬೇರೆ ಊರಿಂದ ಬೀಗರು ತಮ್ಮ ಹಳೆಯರ ಪಾತ್ರ ನೋಡಲಿಕ್ಕೆ, ತಮ್ಮ ಮಗನ ಪಾತ್ರ ನೋಡಲಿಕ್ಕೆ, ತಮ್ಮ ಮಾವನ ಪಾತ್ರ ನೋಡಲಿಕ್ಕೆ ಬಂದಿದ್ರಿ. ಈಗ ಅವರು ಕೂಡ ತಮ್ಮ ಪಾತ್ರವನ್ನು ತೋರಿಸಲಿಕ್ಕೆ ಸಜ್ಜಾಗಿದ್ದಾರೆ. ಈ ಕೊನೆ ಮಾತು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮ್ಗೆ, ಯಾರು ನಾಚ್ಕೋಬೇಡ್ರಿ, ಹೆದರಬೇಡ್ರಿ ಅಂತ. ಇದಕ್ಕೆ ಆಯರ್ ಮಾಡಕ್ಕೆ ಹಿಂಜರಿಕೆ ಬೇಡ್ರಿ ಹಿಂಗೆ ಹೇಳಿದ್ದೆ. ಆದಾಗೂ ಕೂಡ ಕೆಲವು ಮಂದಿ ನೆನಪಾದ ಹೋಗ್ಬಿಟ್ರ ಆಯರ್ ಮಾಡ್ರ. ನೆನಪಾದ ಹೋಗಿಂದ ನನಗೆ ಫೋನ್ ಇರ್ತಾರೆ ಮರುದಿವಸ, ಅದರ ಹಿಂಗಾದ್ರಿ ನಮ್ಗೆ ನಾಟಕ ನೋಡಿದ್ರಾಗ ನಮ್ಮ ಮಳೆಯಾಗ ನಾನು ಆಯಾರ ಮಾಡಲಿಲ್ಲ, ನಮ್ಮ ಮಾವು ನಾವು ಆಯಾರ ಮಾಡಲಿಲ್ಲ ಅಂತ ಚಿಟ್ಬಿಡ್ಸಕತ್ತೆ ಫೋನ್ಯಾಗ. ನಾ ಹೇಳಿದೆ, ನೀವು ಹೆದರ್ಕೋಬೇಡ್ರಿ, ಚಿಟ್ಬಿಡ್ಸೋಕೋಬೇಡ್ರಿ, ನೋವು ಮಾಡ್ಕೋಬೇಡ್ರಿ, ಮುಂದಕ್ಕೆ ಮತ್ತು ನಾಟಕ ಆಗ್ತಾರ ಅವರು. ಈ ವರ್ಷ ಏನು ಕೊಡ್ಬೇಕಂತಿಲ್ಲ, ಆದರೆ 2 ಪಟ್ಟು ಕೊಟ್ಬಿಡಿ ಅಂದೆ. 500 ಕೊಡ್ಬೇಕಂತಿಲ್ಲ, 1000 ರೂಪಾಯಿ ಬರ್ಸ್ರಿ. 2 ವರ್ಷದಿಂದ ಆಯರ್ ಮುಟ್ಟು ಹೋಗುತ್ತೆ ಅಂದ್ರೆ. ಈ ಮಾತು ಯಾಕೆ ಹೇಳ್ಕತ್ತೆ ಅಂದರೆ, ಈ ಒಂದು ಸಣ್ಣ ಹಳ್ಳಿ ಒಳಗೆ ಇಲ್ಲಿ ಗ್ರಾಮದಲ್ಲಿ ಕೇವಲ 100 ಮನೆಗಳ ಮಾತ್ರ, ಕೇವಲ 100 ಮನೆ. ಮಾನ್ಸೆಟ್ ವಿಸ್ತೃತವಾಗಿ ಎಲ್ಲ ಹೇಳಿದ್ರು, ಅದನ್ನು ಪುನಃ ಹೇಳಲಿಕ್ಕೆ ತಯಾರಿಲ್ಲ. 100 ಮನೆ ಇದಾವೆ. ಆ 100 ಮನೆ ಒಳಗೆ ಕೇವಲ 5 ಮನೆ ಮಾತ್ರ ಲಿಂಗಾಯತ್ ಮನೆ, ಕೇವಲ 5 ಮನೆ ಮಾತ್ರ ಲಿಂಗಾಯತ್ ಮನೆ. 95 ಮನೆ ಬೇರೆ ಬೇರೆ ಜನಾಂಗದ ಮನೆ. ಇವತ್ತು ವಾಲ್ಮೀಕಿ ಇರ್ಬೋದು, ಹಾಲಮತ ಇರ್ಬೋದು, ರೆಡ್ಡಿ ಸಮಾಜ ಇರ್ಬೋದು, ಇನ್ನೂ ಅನೇಕ ರೀತಿಯ ಒಂದು ಭಕ್ತಾದಿಗಳು ಈ ಒಂದು ಗುಡಿಗೆ ಸೇವೆಯನ್ನು ಸಲ್ಲಿಸಿ ಅವ್ರಿಗೆ ಏನು ಬೇಕಾಗಿಲ್ಲ. ಇವತ್ತು ಯಾರ್ಯಾರ ರಾಜಕಾರಣಿಗಳು ಬಂದರೆ ಅವ್ರು ಬೇಡೋದು ಏನಿಲ್ಲ, ನಮ್ಗೆ ಕಣ ಕೊಡ್ರಿ, ಬೋರ್ಡ್ ಕೊಡ್ರಿ, ಹೊಲ ಕೊಡ್ರಿ, ಮನೆ ಕೊಡೋಣ, ಏನೇ ಇದ್ರು ನಿಮ್ಮ ಅನುದಾನವನ್ನು ಇರೋಣ ಗುಡಿ ಕೊಡ್ರಿ ಅಂತ. ಪ್ರತಿಯೊಂದು ಬೇಡಿಕೆ, ಪ್ರತಿಯೊಬ್ಬ ವ್ಯಕ್ತಿನೂ ತಮ್ಮ ಬೇಡಿಕೆಯನ್ನು ಇರಣ ಗುಡಿಗೆ ಇಟ್ಕೊತಾರೆ. ಅಂಥ ಒಂದು ವ್ಯಕ್ತಿತ್ವ ಹೊಂದಂಥ ಈ ಒಂದು ಗ್ರಾಮ, ಸಣ್ಣ ಗ್ರಾಮ. ಪಟ್ಟಿನೂ ಕೂಡ ಯಾವುದೇ ಮನೆ ಕಳಸಾರೋಹಣ ನೋಡಿದ್ರೆ ಅದ್ದೂರಿಯಾಗಿ ಕಳಸಾರೋಹಣ ಮಾಡಿದರು. ತಾವು ಪಟ್ಟಿ ಹಾಕಿ ಡಬಲ್ ಪಟ್ಟಿ ಕೊಟ್ಟು ಎಲ್ಲ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾರೆ. ಜೊತೆಗೆ ಮುಂದಿನ ಒಂದು ಈಗಾಗಲೇ ಕಂಪೌಂಡ್ ಬಿದ್ದೈತದೆ, ಆ ಕಂಪೌಂಡ್ ಕಟ್ತಕ್ಕಂಥ ಒಂದು ಕೆಲಸ ನಡಿಬೇಕಾಗೈತಿ. ಈಗಾಗಲೇ ನಾವು ಈ ಮೊನ್ನೆ ಕಳಸಾರೋಹಣದಾಗ ಈ ಎಲ್ಲ ಯುವಕರು ಕೂಡ್ಕೊಂಡು 1,25,000 ಉಳಿಸಿದ್ರು. ಆ ರೊಕ್ಕದಾಗ ಈಗಾಗಲೇ ಪ್ಲಿಂಟ್ ಹಾಕಿ ಕೈ ಬಿಟ್ಟಿವಿ. ಇನ್ನು ಮುಂದೆ ಕಟ್ಟಡ ಆಗಬೇಕು. ಅದಕ್ಕೆ ದಯವಿಟ್ಟು ಬಂದಂಥ ಭಕ್ತಾದಿಗಳಿರ್ಬೋದು, ಪ್ರಸ್ತರಿರ್ಬೋದು, ರಾಜಕಾರಣ ಇರ್ಬೋದು, ಅದು 7 ಲಕ್ಷ ರೂಪಾಯಿ ಎಸ್ಟಿಮೇಟ್ ಐತೆ. ಆ 7 ಲಕ್ಷ ರೂಪಾಯಿ ಎಸ್ಟಿಮೇಟಿಗೆ ತಮ್ಮ ಸಹಕಾರವನ್ನು ನಾನೊಬ್ಬ ಈ ಕಮಿಟಿಯ ದೇವಸ್ಥಾನದ ಗೌರವಾನ್ವಿತ ಅಧ್ಯಕ್ಷ ಆಗಿದ್ದಕ್ಕಿಂತ ಆ ಜಾಗದಿಂದ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು. ಮುಂದಿನ ಒಂದು ಅವಧಿ ಒಳಗೆ ಕಾರ್ತಿಕ ಮಾಸವ ಒಂದು ಕಂಪೌಂಡನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಸನ್ನಿವೇಶವನ್ನು ಆ ಪೂಜ್ಯ ವೀರಭದ್ರ ದೇವರು ಕೊಡ್ತಾ ಇದ್ದಾರೆ ಅಂದ್ಕೊಂಡು ನಾವು ನಂಬಿದ್ದೀವಿ. ಹಾಗೂ ನಿನ್ನೆ ಮಠ ಮೊನ್ನೆ ಮಂಗಳವಾರ ದೊಡ್ಡ ಮನೆ ಎಲ್ಲ ಕಡೆ ಫುಲ್ಲು ಕ್ರೌಡ್ ಆಗಿತ್ತು. ನಾಳೆ ಮರುದಿವ್ಸ ಆಗೇನೈತಿ ಹೆಂಗೆ ಪೈರಾಣನಾಗಿ ಮರುದಿವ್ಸ ನೋಡಿದ್ರೆ ಚಕ್ ಬಟ ಬಯಲಾಗಿತ್ತು. ಎಲ್ಲಿ ಮೋಡ ಇಲ್ಲ, ಒಂದು ಹನಿನ ಮಳೆ ಇಲ್ಲ. ಅಂದರೆ ಅವನ ಪವಾಡ ನಿರಂತರವಾಗಿ ಐತಿ. ಅವನ ಆಶೀರ್ವಾದ ನಿಮಗೈತಿ. ನಮ್ಮೆಲ್ಲರಿಗೂ ಆ ಪರಮಾತ್ಮ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಪುನಃ ನಡೆಸ್ಕೊಡ್ಲಿಕ್ಕೆ ಆಶೀರ್ವಾದ ಮಾಡಲಿ ಅಂದುಕೊಂಡು ಹಾರೈಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲ ವಂದಿಸಿ ನಾನು ಮಾಡ್ತೀನಿ. ಗೌರವಾನ್ವಿತ ಅಧ್ಯಕ್ಷರಾದಂಥ RR ಗಡ್ಡ ದೇವರಮಠ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಬಸವರಾಜ ಮಹಾಸ್ವಾಮಿಗಳು 2 ಹಿತನುಡಿಗಳನ್ನು ನುಡಿಬೇಕಂತ.
ವಾಗರ್ಥಾಯು ಸಂಪೃತ್ತೋ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೋ ವಂದೇ ಪಾರ್ವತಿ ಪರಮೇಶ್ವರ. ಪ್ರಾತಸ್ಮರಣದಲ್ಲಿ ಶಿವನನ್ನು, ಶಿವಯೋಗಿಗಳನ್ನು, ಶಿವಶರಣರನ್ನು, ಶಿವಭಕ್ತರನ್ನು, ವೀರಭದ್ರನನ್ನು ಸ್ಮರಿಸಿ ಜಾತ್ರಾ ನಿಮಿತ್ತವಾಗಿ ಈ ದಿನ ಪ್ರಾರಂಭಗೊಂಡಿರುವಂಥ ಈ ನಾಟಕ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಪರಮ ಪೂಜ್ಯರು, ಹಿರಿಯರು, ಅನುಭಾವಿಗಳು ಆಗಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಸುಜ್ಞಾನ್ ದೇವ್ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೆ ಶರಣಗಳನ್ನು ಸಮರ್ಪಿಸಿ, ವೇದಿಕೆ ಮೇಲಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಲ್ಲಿ, ಸ್ನೇಹಿತರಲ್ಲಿ, ಪಾತ್ರಧಾರಿಗಳಲ್ಲಿ, ನಮ್ಮ ಸಂಗೀತ ಕಲಾ ಬಳಗದವರಲ್ಲಿ, ಕಾರ್ಯಕ್ರಮ ನಾಟಕವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಮಸ್ತ ಶರಣಬಂಧುಗಳಲ್ಲಿ ಶರಣಾರ್ಥಿ. ಪುಣ್ಯಾತ್ಮರೇ, ಈ ನಾಟಕಗಳು ಅಂತಂದ್ರೆ ಮನಸ್ಸನ್ನು ಅರಳಿಸ್ತಕ್ಕಂಥವು. ನಮ್ಮ ಹಳ್ಳಿ ಒಳಗೆ ಇವೇನ ನಾಟಕ ನಡೀತಾವಲ್ಲ, ಭಾಳ ಸೊಗಸಾದ ಸುಂದರವಾದಂಥ ನೆನಪು ಇದು. ಇಂಥ ನೆನಪು ಬೇರೆ ಕಡೆಗೆ ನೋಡ್ಲಿಕ್ಕೆ ಸಿಗಂಗಿಲ್ಲ. ನೀವೆಲ್ಲ ರೈತರು ಒಂದು ವೀರಭದ್ರನ ಜಾತ್ರೆಯ ನಿಮಿತ್ತವಾಗಿ ಹಳ್ಳಿ ಒಳಗನ ಇರ್ತಕ್ಕಂಥ ಹವ್ಯಾಸಿ ಹುಡುಗರೆಲ್ಲ ಸೇರ್ಕೊಂಡು ಆ ನಾಟಕವನ್ನು ಕಲಿತು ತಪ್ಪೋ ಒಪ್ಪೋ ನಿಮ್ಮ ಮುಂದೆ ಸಾದರ ಪಡಿಸ್ತಾರಲ್ಲ, ಆ ಯುವಕರಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನು ನೀಡಬೇಕು ನೀವೆಲ್ಲ. ಯಾಕಂತಂದ್ರೆ ಇಲ್ಲಿ ಜಾತಿ ಮತ ಧರ್ಮಗಳನ್ನು ಮರೆತು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ದೀರಿ. ಎಷ್ಟು ಸುಂದರ ಸನ್ನಿವೇಶ ನೋಡ್ರಿ ಇದು. ಬೇರೆ ಸಮಯದೊಳಗೆ ನಮ್ಮನ್ನು ಕರೆದಿಲ್ಲ ಅನ್ನುವಂಥ ಭಾವನೆಗಳು ಬರ್ತಾವೆ. ಈಗ ಕರಿಬೇಕಾಗಿಲ್ಲ, ಜಾಗ ಸಿಗ್ತೈತೋ ಇಲ್ಲೋ ಅಂತೇಳಿ ಬಂದುಕೊಂಡ್ರವ್ರು ಭಾಳ ಜನ, ಹೌದಲ್ಲ? ಈಗಿನ್ನೂ ಬದಲಾವಣೆ ಆಗೈತಿ. ನಾವು ಸಣ್ಣವರಿದ್ದಾಗ, ನೀವು ಸಣ್ಣವರಿದ್ದಾಗ, ಇವ 30 ವರ್ಷದ ಹಿಂದೆ ಒಂದು ಹಾಸಿಗೆ ತೊಗೊಂಡು ಬಂದು ಹಾಸಿಗೆ ಹಾಸಿ ಹೋಗಿದ್ರಿ. ಸಂತಿ ಒಳಗೆ ಜಾಗ ಹಿಡ್ದು ಹೋಗ್ತಾರಲ್ರಿ ಹಂಗೆ. ಆವಾಗ ರಾತ್ರಿ ಬೆಳತನೂ ಕೆಲವೊಬ್ರು ಮಲ್ಕೊಂಡು ನಿದ್ದಿನ ನಾಟಕ ನೋಡೋರು, ಕೆಲವೊಬ್ರು ಕೂತ್ಕೊಂಡು ನಾಟಕ ನೋಡೋರು. ಹರಿಶ್ಚಂದ್ರ ನಾಟಕ ಅವೆಲ್ಲ ಪೌರಾಣಿಕ ನಾಟಕಗಳು ಅದ್ದೂರಿಯಾಗಿ ನಡೀತಿದ್ವು. ಗಂಡ್ಮಕ್ಳೇ ಹೆಣ್ಮಕ್ಳು ಪಾತ್ರ ಮಾಡ್ತಿದ್ರು, ಗಂಡ್ಮಕ್ಳೇ ಗಂಡ್ಮಕ್ಳು ಪಾತ್ರ ಮಾಡ್ತಿದ್ರು. ಹಳ್ಳಿ ಒಳಗಿರ್ತಕ್ಕಂಥವ್ರ ಮಾಸ್ತರುಗಳು ಅದನ್ನು ಕಲಿಸ್ತಿದ್ರು. ಪ್ರತಿಯೊಂದು ಊರಾಗೂ ಒಬ್ಬೊಬ್ಬರು ಹಿರಿಯ ಮಾಸ್ತರ್ಗಳು ಇರ್ತಿದ್ರು, ಅವರ ಕಲಿಸ್ತಿದ್ರು. ಆ ಊರೊಳಗೆ ಅಕ್ಕಪಕ್ಕದ ಊರೊಳಗಿರ್ತಕ್ಕಂಥ ಸಂಗೀತಗಾರರನ್ನ ಕರೆಸಿ ಸಂಗೀತ ಬಾರಿಸ್ತಿದ್ರು. ಕಾಲ್ಪೆಟ್ಟಿಗೆ ಇರ್ತಿದ್ದು ಅವಾಗ. ಆ ಕಾಲ್ಪೆಟ್ಟಿಗೆ ಎರಡೂ ಕೈಲಿಂದ ನುಡಿಸ್ತಾ ಆ ನಡೆಸ್ತಕ್ಕಂಥ ನಾಟಕದ ವೈಭವನೇ ಬೇರೆ. ಈಗ ಕಾಲ ಬದಲಾವಣೆ ಆದಂಗಿಲ್ಲ, ಸಾಕಷ್ಟು ಇನ್ಸ್ಟ್ರೂಮೆಂಟ್ಸ್ಗಳು, ಈ ಸಂಗೀತದ ಪರಿಕರಗಳು ಸಾಕಷ್ಟು ಬಂದು ಹೆಣ್ಮಕ್ಕಳನ್ನು ನಾಟಕ ಮಾಡೋರನ್ನ ಕರ್ಕೊಂಡು ಬಂದು ಅದರೊಳಗೆ ಅವಕಾಶ ಕೊಡುವಂಥ ಕೆಲಸ ಆಯ್ತು. ಹಾಗಾಗಿ ಈಗ ಭಾಳ ರಂಜನೀಯವಾಗಿರ್ತಕ್ಕಂಥ ನಾಟಕಗಳು ನಡೆದವು. ನವರಸಗಳನ್ನು ಇದರೊಳಗೆ ನೋಡ್ಬೋದು. ನಮ್ಮ ಸಣ್ಣೀರಪ್ಪರು, ಶಿವಶಂಪಿಗೆ ಸರು
ಡೈಲಾಗ್ಗಳನ್ನು ಹೇಳುವಂಥ ಸಂದರ್ಭದಳು ವೀರ ರಸ ಕರುಣಾರಸ ಇವುಗಳನ್ನು ಮಿಕ್ಸ್ ಮಾಡಿ ಆ ಡೈಲಾಗ್ಗಳನ್ನು ಹೇಳೋದನ್ನು ನೀವು ನೋಡಿದಿರಿ. ಸಣ್ಣೀರಪ್ಪ ಅವ್ರನ್ನ ನಾವೆಲ್ಲ ಸಣ್ಣೀರಪ್ಪ ಹಳ್ಳೆಪ್ಪನವ್ರು ಅನ್ನಂಗಿಲ್ಲ, ಕಾಲು ಕೆದರಿದ ಹುಲಿ ಅಂತೀವಿ. ಯಾಕಂದ್ರೆ ಅವರು ಈ ಡೈಲಾಗ್ ಹೇಳಕ್ಕೆ ನಿಂತರು ಅಂತೇಳಂದ್ರೆ ಕಾಲ್ ಕೆರೆದ ನಿಂದಿರ್ತಾರ ಅವರು ಈ ವಯಸ್ಸಿನೊಳಗೆ ಭಾಗಶಃ ಒಂದು 70 ಆಸುಪಾಸಿನೊಳಗೆ ಅದಾರ. ಅವರು 70 ಸನ್ಯಾಕ ಅದಾರ. ಈ ವಯಸ್ಸಿನೊಳಗೆ ಅವ್ರು ಹೇಳಿದ್ರು ಬಚ್ಚಲದೊಳಗೆ ಬಿದ್ದು ಸೊಂಟ ನೋವಾಗೈತಿ, ಆದ್ರೆ ಕಂಟು ನೋವಾಗಿಲ್ಲ ಇನ್ನೂವರೆಗೆ. ಕಂಟು ಇನ್ನೂ ಗಟ್ಟಿ ಐತಿ. ಆ ಕಂಠ ಸಿರಿ ಒಳಗೆ ಅವ್ರು ಹೇಳಿರ್ತಕ್ಕಂಥ ಡೈಲಾಗ್ಗಳು, ರಕ್ತರಾತ್ರಿ ಅಂಥ ನಾಟಕಗಳು ಅವರಿಗೆ ನೀರು ಕುಡಿದಷ್ಟೇ ಸಲೀಸಾಗಿ ಹೋಗ್ಬಿಡ್ತು. ನಮ್ಮ ರಾಮಕೃಷ್ಣ ದೊಡ್ಡಮನಿ ಒಬ್ಬರು ಬರಬೇಕಾಗಿತ್ತು. 3 ಮೈಕ ಒಂದು ಶಿವಶಂಪಿಗೆ ಸರಿಗೆ, ಒಂದು ರಾಮಕೃಷ್ಣ ದೊಡ್ಡಮನಿಯವರಿಗೂ ಒಂದ್ಸಲ ನಮ್ಮ ಕಾಲು ಕೆದರಿದ ಹುಲಿಗೆ 1 ತಾಸು 2 ತಾಸು ಬಿಟ್ರ ಸ್ಟೇಜ್ ಗಡಗಡ ನಡಿಗೆ ಹೋಗ್ಬಿಡ್ತೀವಿ. ಇವರು ನಿಜವಾದ ಕಲಾವಿದರ್ರಿ. ನೀವೆಲ್ಲ ನಿಜವಾದ ಕಲಾವಿದರ. ಯಾವ್ದಾರ ಒಂದು ಕಟ್ಟಿ ಕುಂತಕ್ಕೆ ಚಾಲು ಆಗಿರ್ತಾವ್ರಿ ನಿಮ್ಮ ಕಲೆ. ನೀವು ನಿಜವಾದ ಕಲಾವಿದರ, ನ್ಯಾಚುರಲ್ ಕಲಾವಿದರು. ಎಷ್ಟು ಮಜಾ ಇರ್ತೈತಿ ನೋಡ್ರಿ ಕಲೆ ಅಂತಂದ್ರೆ. ಒಬ್ಬ ಹುಡುಗ ಚರಿಗಿ ತೊಳ್ಕೊಂತಿದ್ದ. ನಮ್ಮ ಹಳ್ಳಿಯು ಸ್ಟೈಲ ಬೇರೆ ಇರ್ತಾವ್ರಿ. ಅವಾಗ ಒಂದು 25 ವರ್ಷದ ಹಿಂದಿನ ಸ್ಟೈಲ್. ಸೈಕಲ್ ತಗೊಂಡು ಹುಡುಗರು ಚರಿಗಿ ತಗೊಂಡು ಹೋಗ್ತಿದ್ವು ರೀ ಹೊರಗೆ. ತಗೊಂಡು ಬಂದು ಒಂದು ದಾರಿಗೆ ಸೈಕಲ್ ನಿಲ್ಲಿಸಿ ಚರಿಗಿನ ಹಿಂಗೆ ನಡ ರಸ್ತದೊಳಗೆ ಟಿಕ್ಕೊಂಡಿರ್ತಿದ್ರು ಮಕ್ಕಳು. ಹಂಗೊಬ್ಬ ಹುಡುಗ ಕುಂತಿದ್ದ, ಸುಮ್ಮನೆ ಕುಂತಿದ್ದಿಲ್ಲ, ಮ್ಯಾಲ ಕಡ್ಲಿ ಕಾಳು ತಿಂತಿದ್ದ. ಎಂಥ ಕಲಾವಿದ ನೋಡ್ರಿ ಅವ ಹುಡುಗ. ಒಬ್ಬ ಹಿರಿಯ ಮನುಷ್ಯ ಬಂದ ಆ ಕಡೆಯಿಂದ ನೋಡ್ದ, ಭಾಳ ಕೆಟ್ಟ ಅನ್ನಿಸ್ತು. ಏನು ಸಂಸ್ಕಾರನ ಇಲ್ಲಿ ಹುಡುಗಗ ಅಂದ ಯಜಮಾನ್ ಮನುಷ್ಯ. ಏನು ಮಾಡಾಗತ್ತೇನ, ಎಲ್ಲಿ ಕುಂತಾನ, ಏನು ತಿಂತಾನ, ಯಾರ ಮನಿ ಹುಡುಗ, ಏನೇನೋ ಸಂಸ್ಕಾರ ಇಲ್ಲ ಅಂತ ಸಿಟ್ಟು ಬಂತು. ಸನ್ಯಾಕ ಬಂದು ಒಳಕ ಅಂದ್ರು ಮೂಗು ಮುಚ್ಕೊಂಡು ಚೀ ಏನು ಮಾಡಾಗತ್ತೀವಿ, ಏನು ತಿನ್ನಾಗತ್ತೀವಿ ಅಂದ್ರು. ಹುಡುಗನ ತಲೆ ಎಷ್ಟು ಚುರುಕು ನೋಡ್ರಿ. ಅವ ಡೈಲಾಗ್ ಹೇಳ್ತಾನ, ಏನ್ರಿ ಯಜಮಾನ್ರಿ ಹಿಂಗ ಅಂತೀರಿ ನೀವು, ನಾ ಏನು ತಪ್ಪು ಮಾಡಾಗತ್ತೀನಿ ಅಂತಂದ. ಅಲ್ಲಿ ಸಂಸ್ಕಾರ ಐತೆ ಇಲ್ಲ ನನಗೆ, ಎಲ್ಲಿ ಕುಂತಿದ್ದಿ, ಚರಿಗೆ ತೊಗೊಂಡ್ಕೊಂತಿದ್ದಿ, ಇಲ್ಲಿ ಮ್ಯಾಲ ಶೇಂಗಾದ ಕಾಳು ತಿಂತಿ, ಗೊತ್ತಾಕೈತಿ ಇಲ್ಲ. ಅವಾಗ ಆ ಹುಡುಗ ಹೇಳ್ತಾನ, ಅಲ್ರಿ ಯಜಮಾನ್ರ ಹಿಟ್ಟಿನ ಗಿರಣಿಗೆ ಬೀಸಕ್ಕೆ ಹೋಗ್ಕಿರಿಲ್ಲ ಅಂದವ. ಹೋಗ್ಯ ಮತ್ತು ನಾನಾ ಹೋಗೋದು ಅಂದವ. ಅಲ್ಲಿ ಏನು ನಡೀತೈತಿ ನೋಡಿ ಬಂದಿರಲಿಲ್ಲ ನೀವು, ಮ್ಯಾಲ ಕಾಳು ಹಾಕ್ಯಾರ ಕೆಳಗೆ ಹಿಟ್ಟು ಬರ್ತೈತಿ. ಇಲ್ಲೂ ಹಂಗ ನಡೆದೈತಿ, ಮ್ಯಾಲ ಕಾಳು ಹಾಕಾಗತ್ತೀನಿ ಕೆಳಗೆ ಹಿಟ್ಟು. ಇದು ಒಂದು ಕಲೆನೇ ಹೌದಲ್ಲ. ಆ ತಕ್ಷಣದೊಳಗನೆ ತಲೆ ಓಡಿಸಿ ಹೇಳ್ತಕ್ಕಂಥದ್ದು, ಡೈಲಾಗ್ ಹೇಳ್ತಕ್ಕಂಥದ್ದು ಒಂದು ಕಲೆನೇ. ಅಂದ್ರೆ ಜೀವನದೊಳಗೆ ಪ್ರತಿಯೊಬ್ಬ ಮನುಷ್ಯನು ಒಂದೊಂದು ಕಲೆಯ ಒಳಗನ ಜೀವನ ಮಾಡ್ತಾ ಇರ್ತಾನೆ. ಕುಡ್ಕೊಂಡು ಮನೆಗೆ ಹೋದಾಗ ಹೆಂಡತಿ ಕೇಳ್ತಾರೆ, ಇವತ್ತು ಬಂದೇನೋ ಕುಡ್ಕೊಂಡು ಅಂತೇಳಿ. ಇಲ್ಲಪ್ಪ ನಾ ಕುಡ್ದಿಲ್ಲ, ಅವ ನಮ್ಮ ದೋಸ್ತ ಬಿಡ್ಲಿಲ್ಲ. ಇದು ಕಲೆ ಅಲ್ದನ ಮತ್ತೇನ್ರಿ. ಸುಳ್ಳು ಹೇಳೋದು ಒಂದು ಕಲೆನೇ. ಅದಕ್ಕೆ ಮನುಷ್ಯ ಯಾವಾಗಲೂ ಕೂಡ ಜೀವನದೊಳಗ ನಾಟಕದ ಕಲೆಯೊಳಗನೇ ಬದುಕ್ತಾ ಇರ್ತಾನ. ಅಂಥ ನಾಟಕವನ್ನು ನಮ್ಮ ಮನೆಯೊಳಗೆ, ನಮ್ಮ ಊರೊಳಗೆ ನಡೀತಕ್ಕಂಥ ನಾಟಕವನ್ನು ಒಂದು ವೇದಿಕೆ ಮೇಲೆ ತಗೊಂಡು ಬಂದು ಪ್ರದರ್ಶನ ಮಾಡಿ ಒಂದು ಸಂದೇಶವನ್ನು ಕೊಡುವಂಥದ್ದು ಏನಿರ್ತದೆ ಅದು ನಾಟಕ ಅಂತ. ಅಂಥ ನಾಟಕ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾವ, ನಮ್ಮ ಜೀವನಕ್ಕೆ ದಾರಿದೀಪ ಆಗ್ತಾವ. ಆ ವ್ಯವಸ್ಥೆ ಒಳಗೆ ಇವತ್ತಿನ ದಿವಸ ವೀರಭದ್ರೇಶ್ವರನ ಒಂದು ಕೃಪಾಶೀರ್ವಾದದಿಂದ ಹಡಗಲಿ ಗ್ರಾಮ ಎಷ್ಟು ಸಣ್ಣ ಊರು,
ಅಷ್ಟೇ ಸುಂದರವಾದಂಥ ಊರು ಅಂತ ತಿಳ್ಕೊಂಡು ನಾನು ಭಾಳ ಸಲ ಕೇಳಿದ್ದೀನಿ. ಇಲ್ಲಿ ಸಮಾಜಗಳು ಬೇರೆ ಬೇರೆ ಇರಬಹುದೇನೋ, ಒಬ್ಬೊಬ್ಬರು ಒಂದೊಂದು ಸಮಾಜದೊಳಗೆ ಇರಬಹುದೇನೋ, ಆದರೆ ವೀರಭದ್ರನ ವಿಷಯ ಬಂದಂಥ ಸಂದರ್ಭದೊಳಗೆ ಈ ಊರಾಗಿನ ಎಲ್ಲ ಸಮಾಜಗಳು ಒಂದಾಗಿ ಕೆಲಸ ಮಾಡ್ತಾವ ಅಂತೇಳಂತಂದ್ರೆ ಅದು ನಿಜವಾದಂಥ ಭಕ್ತಿ ಅಂತ ತಿಳ್ಕೊಂಡು ನಾವು ಭಾವಿಸ್ತೇವೆ. ಯಾರ್ಲಿಂದ ಸಾಧ್ಯ ಆಗ್ತದ್ರಿ? ದೊಡ್ಡ ದೊಡ್ಡ ಊರೊಳಗೂ ದೇವಸ್ಥಾನಗಳನ್ನು ಕಟ್ಟೋದಾಗ್ತಾ ಇಲ್ಲ. ನೀವೀಗ ಒಂದು 10-15 ವರ್ಷದ ಹಿಂದೆ ವೀರಭದ್ರನ ದೇವಸ್ಥಾನವನ್ನು ಕಟ್ಟಿಗೆ ಮಡಿಗೆದು ಅದ್ಭುತವಾಗಿ ಇಟ್ಟಿರಿ. ಅಷ್ಟೇ ಅಲ್ಲ, ಮುಂದೆ ದ್ವಾರ ಬಾಗಿಲು ಮಾಡಿದ್ರಿ, ಸೈಡ್ ಕಾಂಪೌಂಡ್ ಮಾಡಿದ್ರಿ, ಅದ್ದೂರಿಯಾಗಿ ಜಾತ್ರೆ ಮಾಡಾಗತ್ತೀರಿ. ಇದಕ್ಕಿಂತಲೂ ಶ್ರೀಮಂತವಾದಂಥದ್ದು ಮತ್ತೇನಾರ ಐತೇನ್ರಿ? ಶ್ರೀಮಂತಿಕೆ ಅಂತೇಳಂತಂದ್ರೆ ಯಾವುದು ಅಂತೇಳಂತಂದ್ರೆ ನಮ್ಮೂರೊಳಗೆ ಎಲ್ಲರೂ ಒಟ್ಟಿಗೆ ಕೂಡಿ ಖುಷಿ ಖುಷಿಯಾಗಿ ಬದುಕುವಂಥ ಜೀವನ ಏನಿರ್ತದ ಅದ ಶ್ರೀಮಂತಿಕೆ ಜೀವನ. ಅದಕ್ಕಿಂತಲೂ ದೊಡ್ಡ ಶ್ರೀಮಂತಿಕೆ ಮತ್ಯಾವುದೂ ಇಲ್ಲ ಅಂತ. ಅಂಥ ಶ್ರೀಮಂತಿಕೆಯನ್ನು ಹಡಗಲಿ ಗ್ರಾಮದೊಳಗೆ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಪಾತ್ರಧಾರಿಗಳಿಗೆ ನಾನು ಮೊನ್ನೆ ದಿವಸ ಮಠಕ್ಕೆ ನಮ್ಮ ಹಡಗಲಿ ಗ್ರಾಮದ ಹಿರಿಯರೆಲ್ಲ ನಮಗೆ ಭಿನ್ನಯ ಮಾಡಕ್ಕೆ ಬಂದಾಗ ನಮ್ಮ ಹಿರೇಮಠರನ್ನ ಕರ್ಕೊಂಡು ಬಂದಿದ್ದು ಸಂಗೀತಗಾರರು ರೇವಣ ಸಿದ್ದಯ್ಯ ಹಿರೇಮಠರು, ಅವ್ರನ್ನ ಕರ್ಕೊಂಡು ಬಂದಿದ್ರು. ಅವರು ಸೈಲೆಂಟಾಗಿ ಕೂತ್ಕೊಂಡಿದ್ರು. ನಾನು ಮಾತನಾಡಿಸಿದೆ, ಮಾತು ಭಾಳ ಕಡಿಮೆ ರೀ. ಇವತ್ತು ನೋಡಿದ್ರೆ ಹಾಡುಗಳನ್ನು ನಾವು ಒಂದಕ್ಕಿಂತ ಒಂದು ಬಲ ಜಿಗದು ಹೇಳಾಗತ್ತಾರೆ ಇಬ್ಬರು ಕೂಡ್ಕೊಂಡು. ಭಾಳ ಖುಷಿ ಅನ್ನಿಸ್ತಾ. ಆ ಸಂಗೀತಗಾರರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರು. ಯಾಕಂತಂದ್ರೆ ಸಂಗೀತ ಅನ್ನುವಂಥದ್ದು ಹಾರ್ಮೋನಿಯಂ ಬಗಲಾಗ ಹಾಕ್ಕೊಂಡು ಊರೊಳಗೆ ಭಿಕ್ಷಾ ಬೇಡಾಕ ಉಪಯೋಗ ಆಗುವಂಥದ್ದಾಗಿತ್ತು ಒಂದು ಕಾಲಕ್ಕೆ. ನಮ್ಮ ಪಂಚಾಕ್ಷರ ಗವಾಯಿಗಳು ಪುಟ್ಟಯ್ಯಜ್ಜೋರು ಹುಟ್ಟಿ ನಾಡಿನೊಳಗೆ ಸಂಗೀತಕ್ಕೆ ಒಂದು ಮೆರುಗು ಕೊಟ್ಟರು, ಬೆಲೆ ಕೊಟ್ಟರು. ಅಂಥ ಪುಣ್ಯಾತ್ಮರ ಈ ನಾಡಿನೊಳಗೆ ಈ ಸಂಗೀತಗಾರರು ಅದ್ಭುತ ಶ್ರೀಕಂಠದೊಳಗೆ ಹಾಡ್ತಾ ಇದ್ದಾರೆ. ಅದಕ್ಕೆ ಪ್ಯಾಡು, ಆಮೇಲಿಂದ ಡೋಲಕ್ಕು, ಇದು ಒಂದೈತಿ, ಏನಂತಾರಪ್ಪ ಡ್ರಮ್, ಇವೆಲ್ಲ ಸೇರಿಕೊಂಡು ಭಾಳ ಸುಂದರವಾದಂಥ ಸಂಗೀತದ ಬಳಗ ಕೂಡೈತಿ. ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿರಿ ಅಂತ ತಿಳ್ಕೊಂಡು ಹೇಳಿ ಈ ಕಾರ್ಯಕ್ರಮ ನಾಟಕವನ್ನು ನಡೆಸ್ತಾ ಇರತಕ್ಕಂಥ ಪುಣ್ಯಾತ್ಮರು ಎಷ್ಟೋ ಜನ ಯುವಕರು ನಿಂತ್ಕೊಂಡವ್ರು ನೋಡ್ರಿ. ಆ ಎಲ್ಲ ಯುವಕರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಈ ಊರಿನ ಹಿರಿಯರೆಲ್ಲರೂ ಸಪೋರ್ಟ್ ಮಾಡ್ಯಾರ, ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹೇಳಿ ನಾನೊಂದೆರಡು ಮಾತುಗಳೇ ವಿರಾಮ ಕೊಡಿ. ಪೂಜ್ಯರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಡಕ್ಷಲ ಬ್ರಹ್ಮ ಡಾಕ್ಟರ್ ಸುಜ್ಞಾನದೇವ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಕುರಿತು ಹಿತನುಡಿಗಳನ್ನು ನುಡಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹಡಗಲಿ ಗ್ರಾಮದಲ್ಲಿ ನಡೆದಿರುವಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಡೆದಿರುವ ನಾಟಕ ರಂಗಮಂಟಪದಲ್ಲಿ ಇಂದಿನ ಕಾರ್ಯಕ್ರಮದ ಒಂದು ದಿವ್ಯ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರೂ ಕೂಡ ಉತ್ತಮವಾಗಿರುವಂತಹ ಸಂದೇಶವನ್ನು ದಯಪಾಲಿಸಿರುವ ಶ್ರೀ ನಿರಂಜನ ಪ್ರಣವ ಸ್ವರೂಪಿ ಬಸವರಾಜ ಮಹಾಸ್ವಾಮಿಗಳ ಕಡದಾವಳಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೆ ಅಧ್ಯಕ್ಷರಾದಿಯಾಗಿ ರಾಜಕಾರಣಿಗಳಾದಿಯಾಗಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಎಲ್ಲ ಕಲಾಭಿಮಾನಿಗಳೇ, ಸಂಗೀತ ಕಲಾವಿದರು, ನೀವೆಲ್ಲ ಈ ನಾಟಕ ನೋಡಕ್ಕೆ ಬಂದಿರಿ. ನಾವೇನು ಹೇಳ್ಕಂತ ಕುಂತೀವಿ ಅಂತಂದ್ರೆ ನಿಮ್ಮ ಗಮನ ಬೇರೆ ಕಡೆ ಹೋಗ್ತದೆ. ಅದಕ್ಕೆ ಹೆಚ್ಚಿನ ವಿಷಯಗಳನ್ನು ನಾನು ಪ್ರಸ್ತಾವನೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಈ ಚಿಕ್ಕದಾಗಿರುವಂತಹ ಗ್ರಾಮದಲ್ಲಿ ಉತ್ತಮವಾಗಿರುವಂತಹ ಕಾರ್ಯವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ. ಯಾಕಂದರೆ ಈ ದೇವಸ್ಥಾನದ ನಿರ್ಮಾಣ ಹಂತದಿಂದ ಹಿಡ್ಕೊಂಡು ಪುನರ್ ಪ್ರತಿಷ್ಠಾಪನಾ ಕಾರ್ಯದಿಂದ ಹಿಡ್ಕೊಂಡು
ಗೋಪಾಲದ ಕಳಸಾರೋಹಣದಿಂದ ಹಿಡ್ಕೊಂಡು ಎಲ್ಲ ಕಾರ್ಯಗಳನ್ನು ಕೂಡ ಬಹಳ ಅದ್ಧೂರಿಯಾಗಿರುವಂತಹ ಕಾರ್ಯವನ್ನು ನೀವೆಲ್ಲರೂ ಕೂಡ ಈ ಸಮಿತಿಯ ಸದಸ್ಯರು, ಭಜನಾ ಸಂಘದವರೆಲ್ಲ ಸೇರಿ, ಗ್ರಾಮದ ಎಲ್ಲ ಹಿರಿಯರು ಸೇರಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಭಾಳ ಸೂಕ್ತವಾಗಿರುವಂತಹ ಕೆಲಸ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೀನಿ. ನೀವೆಲ್ಲರೂ ಕೂಡ ಬಹಳ ಸಹಕಾರ ಮನೋಭಾವನೆಯನ್ನು ತೋರಿಸಿ ಈ ಸಂಗೀತ ಮತ್ತು ಸಾಹಿತ್ಯಕ್ಕೆ ಜೊತೆಗೆ ಈ ನಾಟಕಕ್ಕೆ ಒಂದು ಮೆರಗನ್ನು ಕೊಡುವಂಥ ವ್ಯವಸ್ಥೆಯನ್ನು ಯಾವ ಗದ್ದಲಗಳಿಲ್ಲದೆ ನೀವು ಶಾಂತ ರೀತಿಯಾಗಿ ವರ್ತನೆ ಮಾಡಿ ಈ ನಾಟಕವನ್ನು ನೋಡಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ನಾವು ಕೂಡ ಇಷ್ಟಪಡ್ತೇವೆ. ಅದಕ್ಕೋಸ್ಕರವಾಗಿ ಈ ನಮ್ಮ ಮೊದಲೇ ಪ್ರಾರಂಭಿಕ ಹಂತದಲ್ಲಿ ಉದ್ಘಾಟನೆ ಮಾಡಿರ್ತಕ್ಕಂಥ ಸಣ್ಣಿರಪ್ಪವರಾಗಲಿ, ಜೊತೆಗೆ ನಮ್ಮ ಶಿವಶಿಂಪಿಯವರಾಗಲಿ ಒಳ್ಳೆಯ ಉತ್ತಮವಾಗಿರುವಂಥ ಮಾತುಗಳನ್ನು ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಈಗ ನಾಟಕವನ್ನು ಪ್ರದರ್ಶನ ಮಾಡ್ತಕ್ಕಂಥ ಕಲಾವಿದರು ಕೂಡ ನಿಮಗೆ ಬಂದು ಪ್ರದರ್ಶನವನ್ನು ಮಾಡ್ತಕ್ಕಂಥವರಾಗ್ತಾರೆ. ನೀವೆಲ್ಲರೂ ಕೂಡ ಶಾಂತ ರೀತಿಯಿಂದ ವರ್ತನೆ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿ ಪರಮ ಪೂಜ್ಯರು ಬಹಳ ಉತ್ತಮವಾಗಿರುವಂಥ ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಜೊತೆಗೆ ಸಂಗೀತ ಕಲಾವಿದರು ಕೂಡ ಬಹಳ ಇಲ್ಲಿ ಸಂಗೀತಜ್ಞರು ಕೂಡ ಕುತ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಸಂಗೀತದ ಒಂದು ವಿಶೇಷತೆಯನ್ನು ನಿಮಗೆಲ್ಲ ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ. ಆ ದೃಷ್ಟಿಯಲ್ಲಿ ಯುವಕರು ಆದಿಯಾಗಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ಕೂಡ ಭದ್ರಕಾಳಿ ಸಮೇತ ವೀರಭದ್ರ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಹಾರೈಕೆಯನ್ನು ಹಾರೈಸಿ ಈಗ ನಾಟಕಕ್ಕೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳು ವಿರಾಮ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗೆ ನೋಡಿರ್ತಕ್ಕಂಥ ಪೂಜ್ಯರಿಗೆ ಧನ್ಯವಾದ ತಿಳಿಸುತ್ತಾ, ಪೂಜ್ಯರಿಗೆ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿಯರಿಗೂ ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ವಿಸರ್ಜಿಸುತ್ತೇವೆ. ವಿಘ್ನ ವಿನಾಶಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಬೆಳಗುತ್ತಿದೆ ವೀರಭದ್ರೇಶ್ವರನು ಜ್ಯೋತಿಯ ಫಲವಿದನ ಕೀರ್ತಿ ಶಿಖರಕ್ಕೆ ರುತಿಹುದು. ಶ್ರೀ ವೀರಭದ್ರೇಶ್ವರನ ಕೃಪಾಶೀರ್ವಾದ ನಮಗಿರಲೆಂದೆಂದು ರಾಜರ ಆಶೀರ್ವಾದ ನಮಗಿರಲೆಂದೆಂದು. ಪಂಚಾನನ ತನುಭೂತ ಪಂಚಾಕ್ಷರ ಮನುಪಮ ಪಂಚಸೂತ್ರ ಸುಖವಂದೇ ಪಂಚಾಚಾರ ಜಗದ್ಗುರು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಿಂಗೇತಿ ಗಿರಿ ಯದ್ರೂಪಾತ್ಮಹಂ ವಂದೇ ಶ್ರೀರೇವನ ಸಿದ್ದೇಶ್ವರಾಯ ನಮಃ.
ನಾಟ್ಯರಸವತ ಸವಿಯಲಿ ಶ್ರೀ ವೀರಭದ್ರೇಶ್ವರ
ಭಾರತ ಜಯ ಭಾರತ ಜಯ ಭಾರತ ಮಾತೆ ನಾಟಕ ಮೈದುನ ಕಂದ ಮಾಂಗಲ್ಯ